ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೂಪಿಕಾ ಮಾತಾಡ್ತಾ ಇದ್ದೀನಿ. ರಾಜ್ ಮ್ಯೂಸಿಕ್ ಹಾಗೆ ರಾಜ್ ನ್ಯೂಸ್ನ ವೀಕ್ಷಕರಿಗೆ ಲೈಫ್ ಆಫ್ ಸಾಧಕ ಸ್ಪೆಷಲ್ ಪಾಡ್ಕಾಸ್ಟ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸೊ ಲೈಫ್ ಆಫ್ ಸಾಧಕ ಅಂತ ಹೇಳಿದ್ರೆ ಜೀವನದಲ್ಲಿ ತುಂಬ ಸಾಧನೆ ಮಾಡಿರುವಂಥ, ಜೀವನಾನೇ ಗೆದ್ದಿರುವಂತಹ ಅಚೀವರ್ಸ್ನ ಕೂತ್ಕೊಂಡು ಅವರಲ್ಲಿ ಒಂದಷ್ಟು ಇನ್ಪುಟ್ಸ್ನ ತೆಗೆಯುವಂಥ ಒಂದು ವಿಶೇಷ ಕಾರ್ಯಕ್ರಮ. ಇವತ್ತು ಈ ಒಂದು ಸಾಧಕನ ಕುರ್ಚಿಯಲ್ಲಿ ಅದೇ ಥರ ಸಾಧನೆ ಮಾಡಿರುವಂಥ, ನಮಗೆಲ್ಲರಿಗೂ ಒಂಥರ ಇನ್ಸ್ಪೈರ್ ಮಾಡಿರುವಂಥ ಇವ್ರ ಬಗ್ಗೆ ಏನಂತ ಇಂಟ್ರಡಕ್ಷನ್ ಕೊಡೋದು. ಶಿ ಇಸ್ ಅ ಮಲ್ಟಿ ಟ್ಯಾಲೆಂಟೆಡ್ ವರ್ಸಟೈಲ್ ಆ್ಯಕ್ಟ್ರೆಸ್ ಕೂಡ ಹೌದು. ಎಲ್ಲದಕ್ಕಿಂತ ಮುಖ್ಯವಾಗಿ ಅದ್ಭುತವಾದಂಥ ಪ್ರತಿಭಾವಂತ ಒಂದು ಭರತನಾಟ್ಯಂ ಡ್ಯಾನ್ಸರ್ ಕೂಡ ಹೌದು. ಎಲ್ಲದಕ್ಕಿಂತ ಫಸ್ಟ್ ಕಮ್ ಅಂತ ಹೇಳಿದ್ರೆ ನಾನು ಫಸ್ಟ್ ಪಾಯಿಂಟ್ ನಾನು ಹೇಳಲೇಬೇಕು ಇವ್ರ ಬಗ್ಗೆ. ತುಂಬ 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 ಸರಳ ಸಜ್ಜನಿಕೆಯ ಹಾಗೆ ಮನಸ್ಸು ತುಂಬಿ ಬರುತ್ತೆ ಇವ್ರ ಬಗ್ಗೆ ಮಾತಾಡಿದ್ರೆ. ನಮ್ಮವರೇ, ನಮ್ಮ ಪಕ್ಕದ ಮನೆಯವರೇ ಅಂತ ಹೇಳೋವಂಥ, ಕನೆಕ್ಟ್ ಆಗೋವಂಥ, ನಮ್ಮ ಪಕ್ಕದ ಮನೆ ಹುಡುಗಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಈಗ ಜೀವನಾನೇ ಒಂಥರ ಚಾಲೆಂಜ್ ತಗೊಂಡು ಎಷ್ಟೊಂದು ಜನಕ್ಕೆ ಮಾರ್ಗದರ್ಶಕರಾಗಿರುವಂಥ ಬ್ಯೂಟಿಫುಲ್, ಕ್ಯೂಟ್, ವರ್ಸಟೈಲ್ ಹಾಗೆ ಸರಸ್ವತಿನೇ ಇವರಲ್ಲಿ ಬಂದು ಕೂತ್ಕೊಂಡಿರುವಂಥ ಭಾವನಾ ರಾಮಣ್ಣ ಅವ್ರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ರೂಪಿಕಾ. ಥ್ಯಾಂಕ್ ಯು ಸೋ ಮಚ್. ಪರಿಚಯ ಇಸ್ ಲಿಟಲ್ ಟು ಮಚ್ ಅಂತ ಅನಿಸ್ತು. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ವರ್ಡ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ರ ಜೊತೆಗೆ ಆ ಮುದ್ದಾದ ರುಕ್ಮಿಣಿ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದೆ. ವಿಶೇಷ ಏನಂತ ಹೇಳಿದ್ರೆ ಅವರ ಡೆಲಿವರಿ ಆದಮೇಲೆ ಇದು ನಮ್ಮ ಫಸ್ಟ್ ಇಂಟರ್ವ್ಯೂ. ಸೊ ಮಗುನು ಕೂಡ ಕರ್ಕೊಂಡು ಬಂದಿದೆ. ಸೊ ಜೂನಿಯರ್ ಆ್ಯಂಡ್ ಸೀನಿಯರ್ ಜೊತೆಗೆ ಮಾಡ್ತಿರುವಂಥ ಲಕ್ಕಿಯಸ್ಟ್ ಪಾಡ್ಕಾಸ್ಟ್ ಅನ್ಬೋದು. ಬರೋಕ್ಕೂ ಅದು ಬಿಡ್ತಾ ಇಲ್ವಾ? ಕರ್ಕೊಂಡ್ ಬಂದಿಲ್ಲ, ಅದಾಗದೇ ಬಂತು. ಕ್ಯಾಮ್ರಾ ನೋಡಿದ ತಕ್ಷಣ ಅದಾಗದೇ ಬಂತು. ಸೊ ಫ್ಯೂಚರ್ ಇಲ್ಲೇ ಗೊತ್ತಾಗ್ತಿದೆ ಅನ್ಸುತ್ತೆ. ಸೊ ಈ ಕ್ಷಣ ಹೇಗಿದ್ದೀರಾ? ಹೌದಾ, ನಿನ್ನೆ ಕೇಳ್ತಿರೋದ ನಾನು. ಹಾಯ್ ನೋಡಿ, ಈ ಕ್ಷಣ ಹೀಗಿದ್ದೀನಿ ನಾನು. ವಾವ್, ಸೋ ನೈಸ್. ತುಂಬ ಸಂತೋಷ. ಇವಳು ತಗೊಂಡು ಬಂದ್ಯಾಳೆ. ಯಾವಾಗಲೂ ನಾನು ಒಂಥರ ಖುಷಿಯಾಗೇ ಇರ್ತೀನಿ. ಐ ಆಮ್ ನಾಟ್ ಅ ಪರ್ಸನ್ ಒಂದು ಕಡೆ ಎಲ್ಲೋ ಕೂತ್ಕೊಂಡು ಮೂಲೆಯಲ್ಲಿ ಏನೋ ಯೋಚನೆ ಮಾಡೋದು, ಕೊರಗೋದು, ಆ ಥರ ನಾನು ಹಾಗೆಲ್ಲ ಯಾವತ್ತೂ ಇರಲಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ದೇವ್ರು ಕೊಟ್ಟಿರೋ ಒಂದು ನನಗೊಂದು ದೊಡ್ಡ ಇದಂತ ಹೇಳಿ ಗಿಫ್ಟ್ ಅಂದರೆ, ಯಾರಾದರೂ ಬಂದರು ಅಂದ ಕೂಡಲೇ ಇನ್ನೂ ಹೆಚ್ಚಿನ ಖುಷಿಯಾಗಿ ಹೋಗುತ್ತೆ ನನಗೆ. ಯಾರು ನೋಡಿದ ಕೂಡಲೇ. ಸೊ ಇಟ್ಸ್ ಲೈಕ್ ಯಾರ ರಸ್ತೆ ಮೇಲೆ ಹೋದರೆ ಯಾರು ಮಾತಾಡ್ಸಿದ್ರು ಯು ಆರ್ ಜಸ್ಟ್ ಹ್ಯಾಪಿ. ಹೌದು. ಸೊ ಹಾಗಾಗಿ ನನಗೆ ಆ ಥರ ನನಗೆ ಯಾವಾಗಲೂ ಜೀವನ ತುಂಬ ಭಾರ ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ದೋ ದೇವರ್ ಸಿಚುವೇಶನ್ಸ್ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ನನ್ನ ಜನ ಗುರ್ತು ಹಿಡಿಯೋದು ಮತ್ತು ಅವ್ರು ಮಾತಾಡ್ಸೋದು. ನೀವು ಹೇಳಿದ್ರಲ್ಲಿ ನಾನು ಸರಳ ಸಜ್ಜನಿಕೆ ಅನ್ನೋಕ್ಕಿಂತ ಹೆಚ್ಚಾಗಿ ಅವರು ನಮ್ಮಲ್ಲೊಬ್ಳು ಅಂತ ಅಂದ್ಕೊಂಡು ಅವ್ರು ನನ್ನನ್ನು ಪ್ರೀತಿಯಿಂದ ಮಾತಾಡ್ಸೋದು ನನಗೆ ತುಂಬ ಸತಿ ಅದು ನನಗೆ ಹೆಚ್ಚು ಒಂದು ಹುರುಪು, ಹುಮ್ಮಸ್ಸು, ಆತ್ಮವಿಶ್ವಾಸನ ಹೆಚ್ಚು ಮಾಡಿದೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಇಟ್ಸ್ ಆಲ್ವೇಸ್ ಲವ್ ವಾಟ್ ಮ್ಯಾಟರ್ಸ್, ರೈಟ್? ಈ ಮಾತನ್ನ 100% ಒಪ್ಪಲೇಬೇಕು. ಯಾಕಂತ ಹೇಳಿದ್ರೆ ಎಷ್ಟೊಂದು ಜನ ನಾವು ಭೇಟಿ ಆಗ್ತಿರ್ತೀವಿ, ಫಿಲ್ಮ್ ಇಂಡಸ್ಟ್ರಿ ಆರ್ಟಿಸ್ಟ್ಗಳೇ ಆಗಲಿ, ಬೇರೆ ಯಾರಾದರೂ ಪರವಾಗಿಲ್ಲ ಭೇಟಿ ಆಗ್ತಿರ್ತೀವಿ. ಅವ್ರನ್ನ ಮೀಟ್ ಮಾಡಬೇಕು ಅಂದ್ರೆ ಕಷ್ಟ ಆಗ್ತಿರುತ್ತೆ. ಆದರೆ ನೀವು ಹೆಂಗೆ ಅಂದರೆ ಒಂಥರ ಅವೈಲೇಬಲ್ ಅಂತ ಹೇಳೋಕ್ಕಾಗಲ್ಲ. ಬಂದವ್ರನ್ನ ಪ್ರೀತಿಯಿಂದ ಮಾತಾಡಿಸ್ತೀರಾ ಅಂದರೆ ಒಂಥರ ತುಂಬ ಬೇಗ ಕನೆಕ್ಟ್ ಆಗಿಬಿಡ್ತೀವಿ. ಸೊ ಐ ಥಿಂಕ್ ಅದು ಒಂದು ನೆಗೆಟಿವ್ ಅಂತ ಹೇಳ್ತೀರಾ, ಪಾಸಿಟಿವ್ ಅಂತ ಹೇಳ್ತೀರಾ? ಅದನ್ನ ಹೇಗೆ ತೊಗೊಂಡು ಹೋಗ್ಬೋದು? ಪಾಸಿಟಿವೇನೆ. ಯಾಕಂದರೆ ನಾನು ಎಲ್ಲಿದ್ದೀನಿ ಅದೇ ನಮ್ಮ ಮನೆ. ನಾನು ಯಾರ ಹತ್ರ ಮಾತಾಡ್ತೀನಿ ಅವರೇ ನಮ್ಮವರು, ಅಷ್ಟೇ, ಸಿಂಪಲ್. ಹಾಗಾಗಿ ನನಗೆ ಇಂಥವರೇ ಬೇಕು, ಅಂಥವರೇ ಬೇಕು, ನಾನು ಇವ್ರ ಜೊತೆನೇ ಇರಬೇಕು, ಹಾಗೆ ಇರಬೇಕು, ಹೀಗೆ ಇರಬೇಕು. ಜೀವನದಲ್ಲಿ ಒಂದು ಡಿಸಿಪ್ಲಿನ್ ಇಸ್ ಡಿಫ್ರೆಂಟ್. ಒಂದು ಬದ್ಧತೆಯಲ್ಲಿ ನಡಿಬೇಕು ಅನ್ನೋದು ಬೇರೆ. ಆದರೆ ನಾನು ಎಲ್ಲಿದ್ದೀನೋ ಅಲ್ಲಿ ಅವರೆಲ್ಲ ನಮ್ಮವರೇ ಅಂತ ಅಂದ್ಕೊಳ್ಳೋದು ಐ ಥಿಂಕ್ ದಟ್ಸ್ ಅ ಬೆಸ್ಟ್ ಥಿಂಗ್ ಅಂತ ಅನಿಸುತ್ತೆ. ಆ ಗಿಫ್ಟ್ ನಂಗೆ ಸಿಕ್ಕಿರೋದ್ರಿಂದ. ಮತ್ತು ಎಲ್ಲೇ ಹೋದರೂ ಇವಾಗ ರಸ್ತೆಯಲ್ಲಿ ಎಲ್ಲೇ ಹೋದ್ರೂ ನೋಡಿ ಏನು ಖುಷಿಯಾಗತ್ತೆ ಅಂತ ಹೇಳಿದ್ರೆ ಐ ಫೀಲ್ ಸೋ ಬ್ಲೆಸ್ಡ್. ಆಯಿತಾ ರೂಪಿಕಾ? ನಾನು ನನ್ನ ಮಗಳು ನಾನು ಎಲ್ಲರ ಹತ್ರ ಹೇಳಿದ್ದೀನಿ ಎಷ್ಟು ಅದೃಷ್ಟ ಮಾಡಿದ್ದೀವಿ ಅಂದರೆ, ಪ್ರತಿಯೊಬ್ಬರು ಕಂಡ್ಕೊಂಡವ್ರು ಪಾಪು ಹೇಗಿದ್ದಾಳೆ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್, ಇಟ್ಸ್ ರಿಯಲಿ ನೈಸ್, ಯು ನೋ. ಬ್ಲೆಸ್ಸಿಂಗ್ ಅನ್ಸುತ್ತೆ. ಯಾ, ಇಟ್ಸ್ ರಿಯಲಿ ಕಂಪ್ಲೀಟ್ಲಿ ಬ್ಲೆಸ್ಸಿಂಗ್. ಯಾಕಂದ್ರೆ ಅವ್ರ ಮನೆಯವ್ರ ಬಗ್ಗೆ ವಿಚಾರಿಸ್ಕೋತಾರಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ಮನೆ, ನಮ್ಮ ಯೋಗಕ್ಷೇಮ ಬಗ್ಗೆ ವಿಚಾರಿಸ್ತಾರೆ. ಹೌದು ಹೌದು ಹೌದು. ಅದಕ್ಕೆ ಒಂದೊಂದ್ಸಲಿ ಮತ್ತು ಮಗುಗೊಂದು ಆಶೀರ್ವಾದ ಸಿಗ್ತಿದೆ ಒಂದು 10 ಜನರಿಂದ ಅಂತ ಹೇಳಿದ್ರೆ ಅದಕ್ಕಿಂತ ತಾಯಿ ಬಯಸೋದು ಮತ್ತು ಅದಕ್ಕಿಂತ ಏನೂ ಹೆಚ್ಚಿಂದು ಬಯಸಲ್ಲ ಅಂತ ಕಾಣಿಸುತ್ತೆ. ಆ್ಯಸ್ ಅ ಮದರ್ ಇವಾಗಂತೂ ಏನಾಗಿದೆ ಅಂತ ಹೇಳಿದ್ರೆ, ಪ್ರತಿ ಪೇರೆಂಟಿಗೂ ತನ್ನ ಮಕ್ಕಳು ಏನಾದರೂ ಮಾಡಿದ್ರೆ ತುಂಬ ಖುಷಿ ಆಗುತ್ತಲ್ವಾ? ನನಗೂ ಹಾಗೆ ಆಗಿದೆ. ಅವ್ರು ನನ್ನನ್ನು ಕೇಳೋಕ್ಕಿಂತ ಅದ್ರ ಬಗ್ಗೆ ಕೇಳಿದ ಕೂಡಲೇ ಐ ಆಮ್ ಲೈಕ್ ವಾವ್, ಐ ಫೀಲ್ ಸೋ ಟಚ್.
ಅಮ್ಮಣ್ಣ ಮುದ್ದು ಇಲ್ಲಿ ನೋಡು, ನೀ ಹಾಗೆಲ್ಲ ಮಾಡಬಾರ್ದಲ್ಲ ನೀನು ಹಂಗೆ ಮಾಡ್ತೀಯಾ ಫೋನ್ ಮಾಡ್ತೀಯ ಅಂತ ನೀನು. ಸೊ ಈ ಒಂದು ಪಾಡ್ಕಾಸ್ಟ್ನ ವಿಶೇಷ ಇದೇನೆ, ಮಧ್ಯ ಮಧ್ಯೆ ಅವರು ಮಾತಾಡ್ತಿರ್ತಾರೆ, ಹಾಗೆ ನಾವು ಮಧ್ಯೆ ಇಂಟ್ರ್ಯಾಕ್ಟ್ ಮಾಡ್ತಿರ್ತೀವಿ. ಸೊ ಜೋರಾಗಿ ಮಾತಾಡ್ತೀನಿ, ಜೋರಾಯ್ತಲ್ಲ ಧ್ವನಿ ನನ್ನ. ಅದಕ್ಕೆ ಹೇಳೋದು, ತಾಯಿ ಪ್ರೀತಿಗೆ ಯಾವತ್ತೂ ಏನು ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ, ಆ ಒಂದು ಸ್ಥಾನನ ಇನ್ನು ಯಾವತ್ತೂ ಯಾರೂ ತುಂಬಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ. ಸೀರಿಯಸ್ಲಿ ನಾನು ಯಾಕೆ ನಿಮ್ಮನ್ನು ಒಂಥರ ರೋಲ್ ಮಾಡೆಲ್ ಥರ ತೊಗೊಳ್ತೀನಿ ಅಥವಾ ಇನ್ಸ್ಪಿರೇಷನ್ ಅಂತ ತೊಗೊಳ್ತೀನಿ ಅಂತ ಹೇಳಿದ್ರೆ, ಸುಮ್ಮನೆ ನೀವೊಂದು ಸಿನಿಮಾ ಮಾಡಿದಿರಾ ಅಥವಾ ಒಂದಷ್ಟು ಪರ್ಫಾರ್ಮೆನ್ಸ್ ಮಾಡಿದಿರಾ ಅಂತಲ್ಲ, ಜೀವನದಲ್ಲಿ ಎಷ್ಟೇ ಭಾವನೆಗಳು ಭಾರವಾಗಿದ್ದರೂ ಕೂಡ ಅದನ್ನು ತುಂಬಾ ಹಿತವಾಗಿ ಇದನ್ನು ಸಾಕ್ಕೊಂಡು ಬಂದುಬಿಡ್ತಾರೆ. ಗೊತ್ತೇ ಆಗಲ್ಲ ನಿಮ್ಮ ಲೈಫಲ್ಲಿ ಈ ಥರ ಆಯಿತಾ ಅಂತಲೂ ಗೊತ್ತಾಗಕ್ಕೆ ಸಾಧ್ಯನೇ ಆಗಲ್ಲ, ಅಷ್ಟು ಮೆಚ್ಯೂರ್ಡಾಗಿ ಹ್ಯಾಂಡಲ್ ಮಾಡಿಬಿಡ್ತಾರೆ. ಅದು ಒಬ್ಬರೇ. ಹೇಗೆ ಬಂತು ಈ ಒಂದು ಧೈರ್ಯ ಲೈಫಲ್ಲಿ? ಧೈರ್ಯ ಅನ್ನೋಕ್ಕಿಂತ ಧೈರ್ಯ ಬರೋ ಕಾರಣ ಅದು ನಮ್ಮನೆ ವಾತಾವರಣ ಟು ಸ್ಟಾರ್ಟ್ ವಿತ್. ಸ್ಪೆಷಲಿ ನನ್ನ ತಾಯಿ, ತಂದೆ ಅಪ್ಪ ಸ್ವಲ್ಪ ದೂರ ಇರ್ತಾಯಿದ್ರು ಕೆಲಸದಲ್ಲೆಲ್ಲ ಇರ್ಬೇಕಾದ್ರೆ, ಬೇರೆ ಬೇರೆ ಊರಲ್ಲಿ ಇರ್ತಿದ್ರು. ಬಟ್ ನಮ್ಮಮ್ಮ ಹೆಂಗಂತ ಹೇಳಿದ್ರೆ ಯಾವಾಗಲೂ ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ಅನ್ನೋವಂಥದ್ದು, ಮತ್ತು ಯಾವುದಕ್ಕೂ ಹಿಂಜರಿಬೇಡಿ ಅನ್ನೋದನ್ನೇ ಹೇಳ್ತಾಯಿದ್ರು. ಅದು ಸ್ವಲ್ಪ ನಾವು ಬೆಳೆಯೋ ಟೈಮಿಗೆ, ಅದರಲ್ಲೂ ದಾವಣಗೆರೆಯಲ್ಲಿ ಬೆಳಿಬೇಕಾದ್ರೆ ಇಟ್ ವಾಸ್ ಲೈಕ್ ಇವ್ರು ಏನಪ್ಪ ಮಾಡ್ತಿದ್ದಾರೆ, ಇದು ಯಾವ ಥರ ಹುಡುಗಿಯರು ಅಂತ ಅನ್ನಿಸ್ತಾ ಇತ್ತು. ಬಟ್ ಈಗ ಯಾವುದೋ ಒಂದು ಹೋಳಿ ಹುಣ್ಣಿಮೆ ಬಂತು, ಎಲ್ಲರ ಮನೇಲಿ ಕಟ್ಗೆ ಕತ್ಕೊಂಡು ಬರಬೇಕು, ಹೋಗಿ ಅಂತ. ಆಮೇಲೆ ಈಗ ಬಣ್ಣ ಹಾಕ್ಬೇಕಂತ ಹೇಳಿದ್ರೆ ಎಲ್ಲರ ಮೇಲೆ ಬಣ್ಣ ಎರಚಬೇಕು ಹೋಳಿ ಇಲ್ಲಲ್ಲಿ ಅಂತ ಹೇಳಿದ್ರೆ ಹುಡುಗಿಯರೆಲ್ಲ ಬಣ್ಣ ಹಾಕೋದಿಲ್ವಲ್ಲ. ಹಾಕಿಸ್ಕೊಳ್ಬೋದು ಅಷ್ಟೇ. ನಾನು ವಾಪಸ್ ತಿರುಗಿ ಬಣ್ಣ ಹೊಡಿತಾ ಇದ್ದೀನಿ ಅಂತ ಹೇಳಿದ್ರೆ, ಬಣ್ಣದಿಂದ ಹೊಡಿತೀನಿ, ಬಣ್ಣ ಹಾಕ್ತೀನಿ, ಪಿಚ್ಕಾರಿ ಹೊಡಿತೀನಿ ಅಂತ ಹೇಳಿದ್ರೆ ಬೇರೆಯವರೆಲ್ಲ ಕಂಪ್ಲೇಂಟ್ ಮಾಡ್ತಾಯಿದ್ರು, ಇವ್ರ ಮಕ್ಳು ಇವ್ರ ಜೊತೆಗೆ ಹೋಗಬೇಡಿ, ಇವ್ರ ಜೊತೆ ಸೇರಬೇಡಿ, ಜೋರಿದ್ದಾರೆ ಅಂತ. ಬಟ್ ಮೈ ಮದರ್ ಯೂಸ್ ಟು ಲೈಕ್, ನೋ ಯು ಶುಡ್ ಜಸ್ಟ್ ಗಿವ್ ಬ್ಯಾಕ್, ವಾಪಸ್ ಹಾಕು, ಬಣ್ಣ ಹಾಕು, ನೀನು ಎಂಜಾಯ್ ಮಾಡು, ಆಟ ಆಡು ಚೆನ್ನಾಗಿ ಅಂತ. ಆಮೇಲೆ ಯಾವತ್ತೂ ಗಂಡು ಹೆಣ್ಣು ಅನ್ನೋ ಒಂದು ಭೇದ ಭಾವದಲ್ಲಿ ನಾನು ಬೆಳೆಸಲಿಲ್ಲ. ಆಮೇಲೆ ನೀವು ಗಂಡು ಮಕ್ಳ ಜೊತೆ ಬೆರಿಬೇಡಿ, ಅವರೊಟ್ಟಿಗೆ ಹೋಗಬೇಡಿ, ಅದೆಲ್ಲ ಯಾವುದು ಮಾಡಲಿಲ್ಲ. ನೀವು ಇವಾಗ ಹೇಳಿದ್ರೆ ದಾವಣಗೆರೆ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ ನೀವು ಮಂಗಳೂರು ಆ ಥರ, ಅಂದ್ರೆ ಆ ಒಂದು ಮಲೆನಾಡು, ಬಿಕಾಸ್ ನಿಮ್ಮ ಫೀಚರ್ಸ್ ಅದೆಲ್ಲನೂ ಅದೇ ಥರ ಆ್ಯಪ್ಟ್ ಆಗುತ್ತೆ. ನಿಮ್ಮ ಬಾಲ್ಯ ಎಲ್ಲ ಎಲ್ಲಿಂದ ಸ್ಟಾರ್ಟ್ ಆಗಿದ್ದು, ಆ್ಯಂಡ್ ನೀವು ಪ್ರಾಪರ್ ಆಗಿ ನಿಮ್ಮ ಹುಟ್ಟಿದ ಒಂದು ಪ್ಲೇಸ್ ಬಗ್ಗೆ ಹೇಳಬೇಕಂದ್ರೆ ಮೆಮರೀಸ್? ಹುಟ್ಟಿದ್ದನ್ನಕ್ಕಿಂತ ಹೆಚ್ಚಾಗಿ ನಮ್ಮಮ್ಮ ಮೂಲ ಅವರು ದಕ್ಷಿಣ ಕನ್ನಡದವರೇ, ಉಡುಪಿ ಹತ್ರ ಐರೋಡಿ ಇದ್ರವರು. ಹಾಗಾಗಿ ಮೂಲ ನಾವಲ್ಲೇ ಬಾರ್ಕೂರು, ಅದೇ ಮೇನ್ ಬಾರ್ಕೂರು ಆ್ಯಂಡ್ ಐರೋಡಿ ಅಲ್ಲೇ ಮೂಲ ಸ್ಥಾನ. ಮೂಲ ಏನಾಗಿದೆ ಅಂದರೆ, ನಮ್ಮಮ್ಮನ ಅಣ್ಣ ಅವರು ದಾವಣಗೆರೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಇದು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ರು, ಗುರುರಾಜ್ ಅಂತ ಹೇಳಿ. ಸಾಕಷ್ಟು ಜನಕ್ಕೆ ಅವ್ರು ಪರಿಚಯ ಇದ್ದಾರೆ. ಆಗ ನಮ್ಮಮ್ಮನ ಫಾಲೋ ಮಾಡಿ ನಮ್ಮಪ್ಪ ದಾವಣಗೆರೆಯಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ದಾವಣಗೆರೆ, ಅಲ್ಲಿಂದ ಲವ್ ಸ್ಟೋರಿ. ಒಂದೇ ಕಮ್ಯುನಿಟಿ, ಎಲ್ಲ ಒಂದೇನೆ. ಅಪ್ಪ ಅಲ್ಲಿ ನೋಡಿ ಗೊತ್ತಾಗಿ ಅಲ್ಲಿಂದ ಪ್ರಪೋಸಲ್ ಹೋಗಿ, ಅಲ್ಲಿಂದ ಪ್ರಪೋಸಲಿಂದ ಮದುವೆ ಆಗಿ, ಮದುವೆಯಿಂದ ನಾನು ಬಂದು ಇಷ್ಟ ಆಗಿದೆ ಕತೆ. ಈಗ ಸೊ ನೈಸ್. ಬೆಳೆದಿದ್ದು ದಾವಣಗೆರೆ ಆಗಿರೋದ್ರಿಂದ ಇಟ್ ಬಿಕೇಮ್ ಇವನ್ ಮೋರ್ ಒಂಥರ ದಾವಣಗೆರೆನ ನಮ್ಮೂರು ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಹೇಗೆ ಬಂದರು, ಹೇಗೆ ನೆಕ್ಸ್ಟ್ ಅವ್ರ ಪ್ಲ್ಯಾನ್ಸ್ ಏನು ಅಂತ ನಾವು ಕೇಳಬೇಕಾಗತ್ತೆ. ಸೊ ಎಸ್, ಈಗ ತುಂಬ ಜನ ನೀವು ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಫಸ್ಟ್ ಲಾಂಚ್ ಆದ್ರಿ ಅಂತ ಗೊತ್ತು, ಬಟ್ ಅದಕ್ಕಿಂತ ಮುಂಚೆ 1997 ಅಷ್ಟು ಅರ್ಲಿ ಸ್ಟೇಜಲ್ಲೇ ನೀವು ತುಳು ಸಿನಿಮಾಯಿಂದ ಲಾಂಚ್ ಆಗ್ತೀರಾ. ಸೊ ಸಿನಿಮಾ ನಂಟು ಎಲ್ಲೋ ದಾವಣಗೆರೆಲಿದ್ದಂಥ ಒಂದು ಹುಡುಗಿ ನಂದಿನಿ ಆದವರು. ಸಿನಿಮಾ ನಂಟು ಇಲ್ಲ, ಅಂಟು ಇಲ್ಲ, ಯಾವುದೂ ಇಲ್ಲ. ಅಂಟು ಆ್ಯಕ್ಚುಲಿ ನಮ್ಮಪ್ಪಂಗೆ ತುಂಬ ಸಿನಿಮಾ ಹುಚ್ಚೋದು ನಮ್ಮಪ್ಪಂಗೆ ತುಂಬ ಜಾಸ್ತಿ ಇತ್ತು. ನಮ್ಮಪ್ಪಂಗೂ ಇತ್ತು, ನಮ್ಮಪ್ಪನ ಅಪ್ಪಂಗೂ ಇತ್ತು. ಎಲ್ಲ ಸಿನಿಮಾಗಳನ್ನ 10 ಸತಿ ನೋಡೋದು, ಇಷ್ಟ ಆದರೆ ಒಂದು 20 ಸತಿ ನೋಡೋದು, ಆ ಥರನೇ ಅವರು ನಮ್ಮ ತಂದೆ. ಆಮೇಲೆ ಪ್ರತಿ ಭಾನುವಾರ ನಾವು ಇಲ್ಲದೇ ಇದ್ರು ಅವ್ರ ಪಾಡಿಗೆ ಅವ್ರು ಒಂದು ಸಿನಿಮಾ ನೋಡ್ಕೊಂಡು ಬಂದುಬಿಡ್ತಾಯಿದ್ರು. ಈ ಕಾನ್ವರ್ಸೇಷನ್ಗೆ, ಈ ವಿಶೇಷವಾದಂತಹ ಪಾಡ್ಕಾಸ್ಟ್ಗೆ ಬ್ರೇಕೇ ಬೇಡ. ಸೊ ಇನ್ನಷ್ಟು ಮತ್ತಷ್ಟು ಮುದ್ದಾದ ಮಾತುಗಳನ್ನ ಮುಂದುವರ್ಸೋಣ. ಕರ್ತವ್ಯದ ಕರೆ ಅಂತ ಹೇಳ್ಬೋದು. ನಾವು ಜೂನಿಯರ್ ಭಾವನನ್ನು ಮಾತಾಡಿಸಿ, ಅದರ ರುಕ್ಮಿಣಿನ ಮಾತಾಡಿಸಿ ಮಲಗಿಸ್ ಕೂಡ ಬಂದಾಯಿತು. ಸೊ ಇವಾಗ ಬ್ಯಾಕ್ ಟು ಥಿಂಗ್ ಅಂತ ಹೇಳಿದ್ರೆ, ಯಾವಾಗಲೂ ಪಪ್ಪಂಗೆ ಹೇಳ್ತಾ ಇರ್ತೀವಿ, ಇಷ್ಟು ವರ್ಷ ಒಂಥರ ವಯಸ್ಸು ಅಂದರೆ ನಮ್ಮಪ್ಪ ನನ್ನನ್ನು ಕಾದಿದ್ದಾಯಿತು, ನಾನು ಅವ್ರನ್ನ ಕಾದಿದ್ದಾಯ್ತು, ಎರಡೂ ಆಯಿತು. ಕಾದಿದ್ದು ಈಗ ಅವ್ರು ಸಾಲ್ವ ಅಂತ ನೆಕ್ಸ್ಟ್ ಅವ್ರ ಜಾಗಕ್ಕೆ ಈಗ ಇನ್ನೊಂದು ಬಂದಿದೆ ನನ್ನನ್ನು ಕಾಯಕ್ಕೆ, ನೋಡ್ಕೊಳ್ಳೋಕ್ಕೆ. ಅಮ್ಮ ಎಲ್ಲರೂ ಕಳೆದು ಹೋಗ್ಬಿಡ್ತಾರೆ. ಮತ್ತೆ ಇಂಥ ಮುದ್ದಾದ ಅಮ್ಮನ ನಾವ್ಯಾರೋ ಕಿಡ್ನಾಪ್ ಮಾಡ್ಕೊಂಡು ಒಂಥರ ಪೊಸೆಸಿವ್ ಅನ್ನೋಕ್ಕಿಂತ ಹೆಚ್ಚು ಅದು ಕನ್ಸರ್ನ್ ಎಸ್ ಬಿಟ್ಟಿರಲ್ಲ ಅದು.
ನೋಡ್ಬೇಕು ಹೆಂಗಾಗುತ್ತೆ ಏನೇನಾಗುತ್ತೆ ಅಂತ. ಸೊ ಎಮೋಷ್ನಲಿ ಕನೆಕ್ಟೆಡ್ ಅಲ್ಲ. ಐ ಥಿಂಕ್ ಭಾವನಾ ಹೆಸರಿಗೆ ತಕ್ಕಂಗೆ ತುಂಬ ಭಾವನೆಗಳಿರುವಂಥ ಒಂದು ವ್ಯಕ್ತಿನ. ಹಾಂ, ಖಂಡಿತವಾಗ್ಲು. ಅದು ನನ್ನ ಹೆಸರು ನಂದಿನಿ. ಆಮೇಲೆ ಕೂಡ್ಲು ರಾಮಕೃಷ್ಣ ಅವ್ರು ಗೊತ್ತಲ್ಲ ನಿರ್ದೇಶಕರು, ಅದು ಯಾಕೆ ಅವ್ರಿಗೆ ಬಂತು ಏನೋ ಗೊತ್ತಿಲ್ಲಪ್ಪ ಮನಸ್ಸಿಗೆ, ಇಲ್ಲ ಇವಳಿಗೆ ಭಾವನಾ ಅಂತ ಇಡೋಣ ಅಂತ ಅವ್ರು ಇಟ್ಟಿದ್ದ ಹೆಸರು ಇದು. ನಮ್ಮಪ್ಪ ಅಮ್ಮ ಇಟ್ಟಿದ್ದು ನನಗೆ ನಂದಿನಿ ಅಂತಲೇ ಹೆಸರು. ಬಟ್ ಈಗೆಲ್ಲ ತುಂಬ ಜನ, ಎಷ್ಟೋ ಜನ ನನ್ನ ಬಗ್ಗೆ ಆರ್ಟಿಕಲ್ ಬರೆದಿರುವಾಗ ಹೆಸರಿಗೆ ತಕ್ಕನಾಗೆ ಭಾವನಾತ್ಮಕವಾಗೇ ಇದ್ದಾರೆ ಅಂತ ತುಂಬ ಇದರಲ್ಲಿ ಹೇಳ್ತಾರೆ. ಐ ಥಿಂಕ್ ಅದು ನಂದಿನಿ ಅಂತ ಹೇಳುವಾಗ ಮುಂಚೆ ಎಲ್ಲ ನಾನು ಡಾನ್ಸ್ ಮಾಡ್ತಿದ್ದಲ್ಲ, ಸ್ವಲ್ಪ ಕಣ್ಣು ಕೈ ಎಲ್ಲೆಲ್ಲ ಕಡೆ ಓಡಾಡುತ್ತಲ್ಲ, ಅದು ನಂದಿನಿ ಸರಿಯಾಗಿದೆ ಹೆಸರು ಅಂತ ಇದ್ರು ಅವಾಗೆಲ್ಲ ನಾನು ಸಣ್ಣೋಳಿರುವಾಗ ಯಾರು ನೋಡಿದ್ರು. ಈಗ ಭಾವನೆಗಳಿಗೆ ಸರಿಯಾಗಿ ಹೊಂದ್ಕೊಳ್ತಾಳೆ ಅಂತ ಹೇಳಿದ್ರೆ ಭಾವನಾ ಸರಿ ಇದೆ ಹೆಸರು ಅಂತ. ಐ ಡೋಂಟ್ ನೋ, ಕೂಡ್ಲು ಸರ್ ಇಟ್ಟಿದ್ದು ಸರಿಯಾಗಿದೆ. ಮೇ ಬಿ ಬಿಕಾಸ್ ಹಿ ಬಿಕೇಮ್ ವೆರಿ ಕ್ಲೋಸ್ ಟು ಅವರ್ ಫ್ಯಾಮಿಲಿ. ಆಮೇಲೆ ಆಗೆಲ್ಲ ಆ ಥರ ಇರಲಿಲ್ಲ ರೂಪಿಕಾ. ಇಟ್ ವಾಸ್ ನಾಟ್ ಲೈಕ್ ತುಂಬ ಕಮರ್ಷಿಯಲ್ ಆಗಿ ಯಾರೋ ಒಂದು ಅಪ್ರೋಚ್ ಮಾಡೋದು, ಇಷ್ಟು ಹಣ ಕೊಡ್ತೀವಿ, ನೀವು ಇಷ್ಟು ದಿನ ಡೇಟ್ ಕೊಡಿ, ಆ ಥರ ಮಾತು ದಟ್ ಈಸ್ ದೇರ್ ಪ್ರೊಫೆಷ್ನಲ್ ಟಾಕ್ ಇರ್ತಿತ್ತು. ಆದರೂ ಸಹ ಅದನ್ನು ಮೀರಿದಾಗಿ ಒಂದು ಅಪ್ಪ ಅಮ್ಮನ ಜೊತೆ ಮಾತಾಡೋದು, ಫ್ಯಾಮಿಲಿ ಜೊತೆ ಹೊಂದ್ಕೊಳ್ಳೋದು, ಅದು ಒಂಥರ ನಿರ್ದೇಶಕರು ನಿರ್ಮಾಪಕರು ಆ ಥರದ್ದು ಒಂದು ವ್ಯತ್ಯಾಸಗಳು ನಮಗೆ ಹೆಚ್ಚಾಗೇನು ಎದ್ವಂದು ಅದು ಕಾಣಿಸ್ತಾ ಇರಲಿಲ್ಲ. ಸುಮ್ಮನೆ ಇವರಿಗೆ ಲಿಮಿಟಾಗಿ ಒಂದು ನಿರ್ದೇಶಕರನ್ನು ಇಷ್ಟೇ ಮಾತಾಡಿಸ್ಬೇಕು ಆ ಥರದ್ದೆಲ್ಲ ಏನಿರಲಿಲ್ಲ. ಹಾಗಾಗಿ ಮೇ ಬಿ ಹಾಗೆ ಬರ್ತಾ ಇದ್ರಲ್ಲ. ಆ್ಯಂಡ್ ಕೂಡ್ಲು ಸರ್ ಅಂತೂ ದಾವಣಗೆರೆ ತನಕ ಹುಡ್ಕೊಂಡು ಬಂದು ಅಲ್ಲಿ ತನಕ ಹುಡ್ಕೊಂಡು ಬಂದು ಮತ್ತು ನಮ್ಮಪ್ಪ ಅಮ್ಮನ ಕೇಳಿ. ಯಾಕೆ ನಾನು ತುಳು ಸಿನಿಮಾ ಮಾಡಿದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಸಿನಿಮಾ ಮಾಡಬೇಕು ಅನ್ನೋದು ನಾನು ಹೇಳಿದಲ್ಲ, ಅಂಟು ಇಲ್ಲ ಗಿಂಟು ಇಲ್ಲ ಎಂಥದೂ ಇಲ್ಲ ನಮಗೆ ಸಿನಿಮಾ. ಸೊ ಎಲ್ಲರಿಗೂ ಕನ್ಫ್ಯೂಸ್ ಆಗಿರುತ್ತೆ ತುಳು ಸಿನಿಮಾನ ಅಂತ. ಹೌದು, ನಿಮ್ಮನ್ನ ಫಸ್ಟ್ ಎಲ್ಲರೂ ಕನ್ನಡ ಸಿನಿಮಾದಿಂದ ಲಾಂಚ್ ಆಗಿರೋದು ಅಂತ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಅಲ್ಲ, 1997 ನೀವು ಫಸ್ಟ್ ತುಳು ಸಿನಿಮಾ ಮಾರಿಬಲೆ ಅಂತ ಮಾಡಿದ್ದು. ಆ್ಯಕ್ಚುಲಿ ತುಳು ಸಿನಿಮಾನು ಆಗ ಸುಮಾರು ವರ್ಷದ ನಂತರ ಆ ಸಿನಿಮಾ ಆಗಿದ್ದು. ತುಳು ಸಿನಿಮಾಗಳಲ್ಲೂ ಸುಮಾರು ವರ್ಷ ಆಗಿರಲಿಲ್ಲ. ಸುಮಾರು ಸಿನಿಮಾಗಳು ಬಂದು ಮತ್ತು ನಿಂತು ಮಧ್ಯದಲ್ಲಿ ಯಾವಾಗಲೂ ಒಂದು 2-3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಿದ್ರು. ತುಳು ಸಿನಿಮಾಗಳಾಗ ನಿರ್ಮಾಣ ಮಾಡ್ತಿದ್ರು. ಆಗ ತುಳು ಸಿನಿಮಾ ಒಂದು ಮತ್ತು ಒಂದು ಉಪ್ಪೂರ್ ಅಂಕಲ್ ಅದನ್ನು ನಿರ್ದೇಶನ ಮಾಡಿದವರು, ಅವರು ನನ್ನ ಸೇಮ್ ಕಮ್ಯುನಿಟಿಯವ್ರು, ನಾವೆಲ್ಲ ಮಗುವಿರು. ಹಾಗಾಗಿ ಇವ್ರ ಕಡೆದಂದರೆ ಅಲ್ಲಿ ಇಟ್ ಇಸ್ ಸ್ಟಿಲ್ ಟುಡೇ ಆಲ್ಸೋ ವಿ ಆರ್ ಫೇಸಿಂಗ್ ದ ಸೇಮ್ ಪ್ರಾಬ್ಲಮ್. ಅಂದರೆ ನಮ್ಮಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ನಾವು ಫೇಸ್ ಮಾಡ್ತಿರುವಂಥ ಪ್ರಾಬ್ಲಮ್ಗಳೇನಪ್ಪ ಅಂತ ಹೇಳಿದ್ರೆ, ಪಾರಂಪರಿಕವಾಗಿ ಮೀನುಗಾರರು ಮೀನೇನು ಹಿಡಿತಾ ಇರ್ತಾರೆ, ಅವ್ರು ಇವಾಗ ನಮಗೆ ಕಾಂಪಿಟೇಷನಲ್ಲಿ ಇವಾಗ ದೊಡ್ಡ ದೊಡ್ಡ ಮೆಷಿನ್ಸ್ ಹಾಕಿ ಸಕ್ಷನ್ ಮಾಡೋವಂಥದ್ದು ಬಂದಿದೆ. ಈ ಸಿನಿಮಾ ಪೂರ್ತಿ ಇಟ್ ವಾಸ್ ರಿವಾಲ್ವಿಂಗ್ ಅರೌಂಡ್ ದ ಸೇಮ್ ಸ್ಟೋರಿ. ಯಾಕಂದರೆ ಅದು 90s ಆಗಿರುವಂಥದ್ದು. ನಿಜವಾಗ್ಲೂ ನಮ್ಮ ದೇಶಕ್ಕೆ, ಸ್ಪೆಷಲಿ ನಮ್ಮ ಕರ್ನಾಟಕ ರಾಜ್ಯಕ್ಕಂತೂ ಕರಾವಳಿ ಕ್ಷೇತ್ರದಲ್ಲಿ ದೊಡ್ಡ ಹೂಡಿಕೆದಾರರು ಬಂದು, ಇಂಟರ್ನ್ಯಾಷನಲ್ ಕಂಪನೀಸ್ ಬಂದು ದೊಡ್ಡ ದೊಡ್ಡ ಕಂಪನಿಗೆ ದೊಡ್ಡ ದೊಡ್ಡ ಮಷೀನ್ಸ್ ಹಾಕಿರುವಂಥದ್ದು. ಇಟ್ ಹ್ಯಾಪನ್ ಡ್ಯೂರಿಂಗ್ 93-94 ಹಾಗಾಗಿ ಪಾರಂಪರಿಕವಾಗಿ ಯಾರು ಮೀನುಗಾರರಿದ್ದರು, ಮೀನು ಹಿಡಿತಾ ಇದ್ರು, ಇವ್ರದ್ದೊಂದು ಒಂದಷ್ಟು ಕಲ್ಚರ್ ಅಂದರೆ ಯಾವ ಟೈಮಲ್ಲಿ ಮೀನು ಹಿಡಿಬೇಕು, ಯಾವ ಸಮಯದಲ್ಲಿ ನಾವು ಹಿಡಿಬಾರ್ದು. ಮಳೆ ಇದೆಲ್ಲ ಆಗಿದ್ರೆ ಆಗಸ್ಟ್ ಸಮಯದಲ್ಲಿ ಇಟ್ ಇಸ್ ಅ ಬ್ರೀಡಿಂಗ್ ಸೀಸನ್ ಮೀನಿಂದು. ಆಗ ಮೊಟ್ಟೆ ಇಡ್ತಾ ಇರುತ್ತೆ. ಮೊಟ್ಟೆ ಇಡುವಾಗ ನಾವು ಯಾರು ಮೀನು ಹಿಡಿಯೋಲ್ಲ ಮೀನುಗಾರರು, ಆಯಿತಾ. ಆಗ ಮೀನನ್ನು ಅವರು ಹೆಚ್ಚು ತಿನ್ನೋದು ಇಲ್ಲ, ಆಮೇಲೆ ಮೀನು ಹಿಡಿಯೋಕ್ಕೆ ಹೋಗೋದಿಲ್ಲ. ಈಗ ನೀವು ಸಕ್ಷನ್ ಮೆಷಿನ್ ಅಂತ ಹೇಳಿದ್ರೆಲ್ಲ ಕಮರ್ಷಿಯಲ್ ಆಗಿ ಅವ್ರಿಗೆ ಅಷ್ಟು ಬೇಕಾಗ್ತಾ ಇರುತ್ತೆ ದಿನಾಗಲೂ ಎಲ್ಲ. ಈಗ ಅಷ್ಟು ಹೂಡಿಕೆ ಮಾಡಿದಾನಂದರೆ ಹಿ ಹ್ಯಾಸ್ ಟು ಟೇಕ್ ದಟ್ ಮಚ್ ಆಫ್, ಅಷ್ಟೊಂದು ತೆಗಿಲೇಬೇಕಾಗತ್ತೆ. ಆಗ ಅವನು ಯಾವುದೋ ಗೀಸನ್ ಏನೂ ನೋಡೋಕೆ ಹೋಗಲ್ಲ. ಆಮೇಲೆ ಈ ಡಸಂಟ್ ಮ್ಯಾಟರ್ ಅವನಿಗೆ ಅಷ್ಟು ದೊಡ್ಡ ತೂಫಾನ್ ಬರ್ತಿದೆಯಾ, ಇಷ್ಟು ಮಳೆ ಬರ್ತಿದೆಯಾ, ಯಾಕಂದ್ರೆ ಅವ್ನು ಇಟ್ಸ್ ಹ್ಯೂಜ್ ಮೆಷೀನ್ಸ್ ಅಲ್ವಾ, ರಾಪಂತ ಹಿಂಗೆ ಅದು ಸಕ್ ಮಾಡ್ತು ಅಂದರೆ ಎಷ್ಟೋ ಟನ್ಗಟ್ಟಲೆ ಬರ್ರ ಅಂತ ಹೋಗಿರುತ್ತೆ ಮೀನು ಅದರೊಳಗಡೆ. ಹಾಗಾಗಿ ದಿಸ್ ವಾಸ್ ಅ ಕಾನ್ಫ್ಲಿಕ್ಟ್ ಆಗ. ಆಮೇಲೆ ಇದು ಎಷ್ಟರ ಮಟ್ಟಿಗೆ ಪ್ರಾಕೃತಿಕವಾಗಿ ಎಷ್ಟು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ, ಯಾಕಂದರೆ ಎಲ್ಲ ಮೀನನ್ನು ಟ್ವಿಂಕ್ ಅಂತ ಹೇಳ್ಕೊಂಬಿಡತ್ತೆ. ಈಗ ಮೀನುಗಾರರಿಗಂದ್ರೆ ಈ ಪರ್ಟಿಕ್ಯುಲರ್ ಪಾಯಿಂಟ್ ನಾವು ಸಮುದ್ರದಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತು ಅಲ್ಲಿ ಯಾವ ಮೀನಿದೆ, ಇಲ್ಲಿ ಇದೆ, ಇಂಥದ್ದೇ ಮೀನಿದೆ, ಇಂತಿಷ್ಟೇ ಹಿಡಿಬೇಕು ಅನ್ನೋದಿರುತ್ತೆ. ಒಬ್ರೊಬ್ರಿಗೆ ಒಂದೊಂದು ದಿನ ದೇ ಮೇ ಗೆಟ್ ಅ ಗುಡ್ ಕ್ಯಾಚ್, ಆಯಿತಾ. ಆದರೆ ಅಲ್ಲಿ ಕ್ಯಾಚ್ ಇದೆ ಅಂತ ಹೇಳಿ ಒಂದೇ ದಿನ ಹೋಗಿ ಮತ್ತು 20 ಬಲೆ ಹಾಕ್ಲಿಕ್ಕೆ ಆಗೋದು ಇಲ್ಲ, ಅದು ಆಸ್ಪದನೂ ಕೊಡೋಲ್ಲ. ಆ್ಯಂಡ್ ಯು ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಎನರ್ಜಿ, ಆ ಥರದೊಂದು ಇದಾಗಲ್ಲ ಅಲ್ಲಿ. ಅದರ್ವೈಸ್ ದಿಸ್ ವಾಸ್ ಅ ಬಿಗ್ ಕಾನ್ಫ್ಲಿಕ್ಟ್. ಆಗ ಮನುಷ್ಯ ಮತ್ತು ಯಂತ್ರಗಳ ಜೊತೆಯಲ್ಲಿ ನಾವು ಹೇಗೆ ಹೋರಾಟ ಮಾಡಬಹುದು ಅನ್ನುವಂಥದ್ದೇ ಅದರ ಬಗ್ಗೆ ಇರುವಂತಹ ಒಂದು ಕತೆ ಇತ್ತು. ಹಾಗಾಗಿ ಒಂಥರ ಇದು ನಮ್ಮ ಒಂದು
ಕಮ್ಯುನಿಟಿ, ಒಂದು ನಾನು ಬರುವಂತಹ ಸಮುದಾಯ, ಅಥವಾ ನಾನು ಯಾವ ಜಾತಿಯಿಂದ ನಾನು ಹುಟ್ಟು ಬಂದಿದ್ದೀನಿ, ಯಾವ ಜಾತಿ ನನಗೆ ಅಪ್ಪ ಅಮ್ಮ ಒಂದು ಹೇಳಿದ್ದಾರೆ, ಇದು ನನ್ನ ಕಲ್ಚರ್ ಅಥವಾ ಇದು ನನ್ನ ಸಂಸ್ಕೃತಿ ಅಂತ ಹೇಳ್ಕೊಟ್ಟಿದ್ದಾರೆ, ಅಲ್ಲಿನ ಆ ಜನರ ಒಂದು ಕಾನ್ಫ್ಲಿಕ್ಟ್, ಅದ್ರ ಬಗ್ಗೆ ಮಾತಾಡುವಂಥದ್ದು. ಮತ್ತು ಹೇಗೆ ನಾವು ಪ್ರಾಕೃತಿಕವಾಗಿ ನಾವು ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಅದನ್ನು ಸರ್ಕಾರ ಏನೇನು ಮಾಡಬೇಕು, ಇದು ಹೇಗೆ ಈ ಥರದ ಒಂದು ಕಾನ್ಫ್ಲಿಕ್ಟ್ ಇರುವಂಥ ಒಂದು ಸಿನಿಮಾ ಇತ್ತು. ಓಪನ್ ಆಗಿ ಹೇಳಬೇಕು ಅಂದರೆ ಯಾವುದೇ ರೀತಿ ಒಂದು ಬ್ಲ್ಯಾಕ್ ಡಾಟ್ ಇಲ್ಲದೆ, ಕಾಂಟ್ರವರ್ಸಿ ಇಲ್ಲದೆ, ಟೆಚ್ಚರ್ ಇಲ್ಲದೆ, ತುಂಬ ಅವ್ರು ಹೇಗಿದ್ದಾರೋ ಅಷ್ಟೇ ಒಂದು ಸ್ಫುಟಿತವಾಗಿ ನಿಮ್ಮ ಲೈಫ್ ಹಾಗೆ ಲೀಡ್ ಆಗ್ತದೆ. ಅಷ್ಟು ನೀವು ಬ್ಯಾಲೆನ್ಸ್ಡ್ ಆಗಿ ಮೆಚ್ಯೂರ್ಡ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಮನೆ ನನ್ನ ಫ್ಯಾಮಿಲಿ ಒಟ್ಟಿಗಿರಬೇಕು, ಇದಕ್ಕೆ ಬೇಕಾಗಿರುವಂತಹ ವಾತಾವರಣವನ್ನು ನಾನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಆ್ಯಂಡ್ ಐ ಆಲ್ವೇಸ್ ಬಿಲೀವ್ಡ್ good publicity is good publicity and bad publicity is bad publicity. ಸೊ ಯಾವಾಗ ಲಿಮಿಟೇಷನ್ಸು, ರಿಸ್ಟ್ರಿಕ್ಷನ್ಸ್ ಬಗ್ಗೆ ಮಾತಾಡ್ತಿದ್ದಾಗ, ಈಗ ಎಲ್ಲಾದರೂ ಹೊರಗಡೆ ಹೋಗ್ತೀನಿ ಅಂದರೆ, ತುಂಬ ಜನಕ್ಕೆ ಎಲ್ಲಾದರೂ ಹೊರಗಡೆ ಹೋಗ್ತೀನಿ ಅಂದರೆ ಅದಕ್ಕೆ ಜಗಳ ಮಾಡಿಕೊಂಡು ಮಕ್ಕಳು ಏನೇನೋ ಮಾಡಿಕೊಂಡ್ರು, ಎಕ್ಸ್ಟ್ರೀಮ್ ಲೆವೆಲ್ಸ್ಗಳಿದೆ. ನನ್ನ ಅಪ್ಪ ಅಮ್ಮನ ಮನೆ ಬಿಟ್ಟು, ಅಂದರೆ ಅಪ್ಪ ಅಮ್ಮನೇ ಕಳಿಸಿರೋದು ಇದೆ, ಅವರು ಮನೆ ಬಿಟ್ಟು ಹೋಗಿರೋದಿದೆ, ಜೀವನ ತ್ಯಾಗ ಮಾಡಿರೋದಿದೆ. ಕಾನ್ಫ್ಲಿಕ್ಟ್ ಅಂತ ಅನಿಸುತ್ತೆ. ಪ್ರತಿಯೊಬ್ಬ ಇಂಡಿವಿಜುವಲಿಗೆ ಏನಾಗುತ್ತೆ ಅಂದರೆ ಅವನವನ ವ್ಯಕ್ತಿತ್ವದಲ್ಲಿ ತನ್ನನ್ನು ತಾನು ಕಂಡ್ಕೊಳ್ಬೇಕು ಅಂತ ಇರುತ್ತೆ. ನಮ್ಮಪ್ಪ ಅಮ್ಮ ನನ್ನನ್ನೇನೋ ಒಂದು ಚಂದದ ಮಗಳು ಮುದ್ದು ಮಾಡಿರ್ತಾರೆ, ಅವ್ರ ಅಪ್ಪ ಅಮ್ಮ ನಮ್ಮನ್ನು ನೋಡೋದೇ ಬೇರೆ, ನಾನು ನನ್ನನ್ನು ನೋಡೋದು ಬೇರೆ, ನನ್ನನ್ನು ಬೇರೆಯವ್ರು ನೋಡೋದು ಬೇರೆ. ನಾನಿವಾಗ ಏನಂದರೆ ನನ್ನನ್ನು ನೋಡ್ಕೊಳ್ಳೋದು ತುಂಬ ಇಟ್ ಟೇಕ್ಸ್ ಟೈಮ್. ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ಅದಕ್ಕೊಂದು ಮೆಚ್ಯೂರಿಟಿ ಬೇಕು, ಅದಕ್ಕೆ ಪ್ರಬುದ್ಧತೆ ಬೇಕು, ಆಯಿತಾ. ಆದರೆ ಬೇರೆಯವ್ರು ನನ್ನನ್ನು ಹೇಗೆ ನೋಡ್ತಿದ್ದಾರೆ ಆ ದೃಷ್ಟಿಕೋನದಿಂದ ನನ್ನನ್ನು ನಾನು ನೋಡ್ಕೊಳ್ಳೋಕೆ ಶುರು ಮಾಡಿಬಿಡ್ತೀನಿ. ದೆನ್ ಐ ವಾಂಟ್ ಟು ಚೇಂಜ್ ಅಕಾರ್ಡಿಂಗ್ಲಿ. ಫ್ರೆಂಡ್ಸ್ ಎಲ್ಲ, ಓ ಸೋ ಸ್ವೀಟ್ ನಂದಿನಿ, ಯು ಆರ್ ಸೋ ಸ್ವೀಟ್, ಯು ಆರ್ ಆಲ್ವೇಸ್ ಗುಡಿ ಹಂಗೆ ಹಿಂಗೆ ಅಂದರೆ, ದೆನ್ ಯು ವಾಂಟ್ ಟು ಬಿ ದ ಸೇಮ್. ಎಕ್ಸಾಕ್ಟ್ಲಿ, ಟ್ರೂ. ಹೌದು, ಇನ್ಫ್ಲೂಯೆನ್ಸ್ ಅಂತರ, ಅದು ಇನ್ಫ್ಲೂಯೆನ್ಸ್ ಆಗ್ತೀವೋ ಅಥವಾ ಅದಕ್ಕಿಂತ ಹೆಚ್ಚಾಗಿ ಅವ್ರು ಏನು ಅಂದ್ಕೊಂಡಿದ್ದಾರೆ, ನನ್ನಲ್ಲಿ ಏನು ಕಾಣ್ತಿದ್ದಾರೆ, ಅದನ್ನು ಬದಲಾಯಿಸೋಕೆ ನನಗೆ ಇಷ್ಟ ಇರಲ್ಲ. ಯಾಕೆ ನನಗೆ ಅನ್ನಿಸ್ತಾ ಇರುತ್ತೆ ಆ ಏಜ್ ಹಾಗೆ ಅಲ್ವಾ, ವೆನ್ ಯು ಆರ್ ಲೈಕ್ ಜಸ್ಟ್ 17, 18, 19, 20ಸಲ್ಲೆಲ್ಲ ಓ ಇವ್ರು ನನ್ನನ್ನು ಸರಿಯಾಗಿ ಕಂಡುಕೊಂಡಿದ್ದಾರೆ. ಯಾಕಂದ್ರೆ ನನ್ನನ್ನು ನಾನು ಕಂಡ್ಕೊಳ್ಳೋ ಅಷ್ಟು ನನಗೆ ಎಲ್ಲಿ ಗೊತ್ತಿರುತ್ತೆ. ಇಟ್ ಟೇಕ್ಸ್ ಟೂ ಲಾಂಗ್ ಇಯರ್ಸ್. ಹಾಗಾಗಿ ಅವ್ರನ್ನ ನಾನು ಹೆಂಗೆ ಕಾಣ್ತಿರ್ತಾರೆ ಆ ಥರ ನಾನು ಪ್ರೂವ್ ಮಾಡಬೇಕಂತ ಹೋಗ್ತಾ ಇರ್ತೀನಿ. ಅಷ್ಟರಲ್ಲಿ ದರ್ ಇಸ್ ಅ ಕಾನ್ಫ್ಲಿಕ್ಟ್. ಅಪ್ಪ ಅಮ್ಮ ನಮ್ಮನ್ನು ನೋಡೋದೇ ಬೇರೆ ಥರ ಇರುತ್ತೆ, ಅವ್ರು ನೋಡೋದೇ ನನಗೆ ಬೇರೆ ಥರ ಇರುತ್ತೆ. ಈ ದ್ವಂದ್ವಗಳಲ್ಲಿ ನಾವು ಇಲ್ಲ ಇಲ್ಲಿ ಬಿಟ್ಟು ಹೋಗಬೇಕು, ಅಲ್ಲಿ ಸೇರ್ಕೊಳ್ಬೇಕು. ಆ್ಯಂಡ್ ಜೀವನ ಹಾಗೆ ಅಲ್ಲ, ಇಟ್ ಟೀಚರ್ಸ್ ಎವ್ರಿಥಿಂಗ್. ಒಂದೊಂದು ಹಳೆ ಬೇರು ಹೊಸ ಬಿಕಾಸ್ ನೀವು ಏನೇ ಕೆಲಸ ಮಾಡಿದ್ರು ಇನ್ ಡೆಪ್ತಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಇಷ್ಟಪಡ್ತೀರಾ. ಆ್ಯಂಡ್ ನಿಮ್ಮಲ್ಲಿ ಚಿಕ್ಕವ್ರು ಹೇಳಿದ್ರು ಕೂಡ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಒಂದು ಮನೋಭಾವ ನಿಮ್ಮಲ್ಲಿ ಖಂಡಿತವಾಗ್ಲೂ ಇದೆ. ಸೊ ಈ ಡ್ಯಾನ್ಸ್ ಅನ್ನೋ ಹುಚ್ಚು ನಿಮ್ಮಲ್ಲಿ ಹೆಚ್ಚಾಗಿದ್ದು ಯಾವಾಗ? ಅದು ನನ್ನ ದೊಡ್ಡಮ್ಮನ ಮಗಳು. ಅವ್ರು ಇವಾಗ ಒಂದೊಳ್ಳೆ ಹುದ್ದೆಯಲ್ಲೂ ಸಹ ಕೂತ್ಕೊಂಡಿದ್ದಾರೆ, ಶ್ರೀಮತಿ ಶುಭಾ ಧನಂಜಯ್. ಶಿ ಹ್ಯಾಪನ್ಸ್ ಟು ಬಿ ಮೈ ಫಸ್ಟ್ ಕಸಿನ್. ಅವ್ರ ಮನೆಗೆ ನಾನು ದಿವಸ ಹೋಗೋದಿತ್ತು. ಯಾಕಂದರೆ ನಾನು ಶಾಲೆಗೆ ಹೋಗಿ ನಮ್ಮ ಮನೆಗೆ ಹೋಗ್ಬೇಕಂದ್ರೆ ಮಧ್ಯದಲ್ಲಿ ಅವ್ರ ಮನೆ ಬೆಂಗಳೂರಲ್ಲಿ ಬಸವೇಶ್ವರ ನಗರದಲ್ಲಿ. ಹಾಗಾಗಿ ಹೀಗಿಂದ ಶಾಲೆ ಮುಗಿಸ್ಕೊಂಡು ಹಿಂಗೆ ಹೋಗಿ ನಮ್ಮ ಮನೆಗೆ ಹೋಗ್ಬೇಕಂದ್ರೆ ಅವ್ರ ಮನೇಲಿ ಕ್ಲಾಸ್ ನಡೀತಾ ಇರ್ತಿತ್ತು ಯಾವಾಗಲೂ. ಅವರು ಅಫ್ಕೋರ್ಸ್ ಇಸ್ ಅ ಗುಡ್ ಡಾನ್ಸರ್, ಹೆಂಗಾದರೂ ಎಲ್ಲರಿಗೂ ಗೊತ್ತೇ ತಿಳಿದಿರೋ ವಿಷಯ. ಅಲ್ಲಾಗ್ತಾ ಇರುವಾಗ ಅದು ನನಗೆ ಗೊತ್ತಿಲ್ಲದೇ ಅದು ನನ್ನಲ್ಲಿ ಒಂದು ಆಸಕ್ತಿ ಮೂಡ್ತಾ ಹೋಗಿತ್ತು ಅಂತ ಕಾಣಿಸುತ್ತೆ. ಅದನ್ನು ಒಂಥರ ನೋಟಿಸ್ ಮಾಡಿದ್ದು ಗುರುಶ್ರೀ ಶ್ರೀನಿವಾಸ್ ಯಾದವ್ ಅವರು ಆಮೇಲೆ ನಮ್ಮಪ್ಪ ಅಮ್ಮಂಗೆ ಹೇಳಿ, ಇಲ್ಲ ಈ ಹುಡುಗಿಗೆ ತುಂಬ ಆಸಕ್ತಿ ಇದೆ, ಕಳಿಸಿ ಇವಳನ್ನ ಅಂತ ಎಲ್ಲೋ ನಿಂತ್ಕೊಂಡು ಡ್ಯಾನ್ಸ್ ನೋಡ್ತಾ ಆಮೇಲೆ ಇನ್ನೂ ಮುಂಚೆ ಮಾಡೋಕ್ಕಿಂತ ಮುಂಚೆ ನಾನು ಅದನ್ನು ಸಾಹಿತ್ಯ ಹೇಳೋದು ಆ ಥರದ್ದೆಲ್ಲ ಆಗ್ತಾಯಿತ್ತು. ಆಗಲೇ ಅದು ಏಜ್ ಆಫ್ 6 ಹಂಗಿರ್ಬೇಕಾದ್ರೆ ಅಲ್ಲಿಂದ ಶುರುವಾಯಿತು. ಅಲ್ಲಿಂದ ಶುರು ಆದಮೇಲೆ ಅದನ್ನು ಆಸಕ್ತಿ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ದೆನ್ ಅದಾದಮೇಲೆ ನಮ್ಮ ತಂದೆ ಟ್ರಾನ್ಸ್ಫರ್ಬಲ್ ಜಾಬಲ್ಲಿ ಇದ್ರಲ್ಲ, ಅದು ಆಗ್ತಾ ದೆನ್ ಬೇರೆ ಬೇರೆ ಊರಿಗೆ ಹೋದ್ವಿ. ನಾವೇನು ಬೆಂಗಳೂರಲ್ಲಿ ಏನು ಇರಲಿಲ್ಲ, ಯಾವಾಗಲೂ ತುಂಬ ವರ್ಷ ಇರಲಿಲ್ಲ. ಬೇರೆ ಊರಿಗೆಲ್ಲ ಹೋದಾಗ ಬರೀ ರಜದಲ್ಲಿ ಮಾತ್ರ ಕಲಿಯೋಕ್ಕೆ ಅವಕಾಶ ಇರುತ್ತೆ. ಬರೀ ಬೇಸಿಗೆ ರಜದಲ್ಲಷ್ಟೇ ಬರಬೇಕು, ಕಲಿಬೇಕು. ಸ್ವಲ್ಪ ವರ್ಷ ಶಿವಮೊಗ್ಗದಲ್ಲಿದ್ವಿ. ಅಲ್ಲಿ ರವಿದಾತರ್ ಮಾಸ್ಟ್ರು ಅಂತ ಇದ್ದರು, ಅವ್ರ ಹತ್ರ ಹೋಗ್ತಾ ಇದ್ದೆ. ಆಮೇಲೆ ಅಲ್ಲಿಂದ ನಾವು ದಾವಣಗೆರೆಗೆ ಹೋದ್ವಿ. ಶಿವಮೊಗ್ಗದಲ್ಲೂ ಹೆಚ್ಚು ವರ್ಷ ಇರಲಿಲ್ಲ. ದಾವಣಗೆರೆಗೆ ಹೋದ್ಮೇಲೆ ಮತ್ತು ನಾನು ಅವ್ರ ಮನೇಲಿ ಹೋಗಿ ಉಳಿಯೋದು ಬರೀ ಬೇಸಿಗೆ ರಜದಲ್ಲಿ, ಅಥವಾ ಬೆಂಗಳೂರಿಗೆ ಬರೋದು, ಇಲ್ಲಿ ಬಂದಾಗ ಇಲ್ಲಿ ಇವ್ರ ಜೊತೆ ಮಾಡೋದು, ಅಲ್ಲಿ ಅವ್ರ ಜೊತೆ ಮಾಡೋದು. ಯಾವಾಗಲೂ ದಿನ ಎದ್ದು ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾನು ಪ್ರಾಕ್ಟೀಸ್ ಮಾಡೋದು. ಇದೆಲ್ಲ ಐ ಥಿಂಕ್ ಈ ಆಸಕ್ತಿ ಕೆಲವು ಒಳ್ಳೊಳ್ಳೆ ಸಿನಿಮಾ ಬಂತು ರೂಪಿಕಾ.
ಈ ಸ್ವರ್ಣಕಮಲಂ ಅಂತ ಒಳ್ಳೆ ಸಿನಿಮಾ ಬಂದಿತ್ತು, ಆನಂದ ಭೈರವಿ, ಸ್ವಾತಿ ಮುತ್ತು ಅದೆಲ್ಲ ಇದೆಲ್ಲ, ಅದೆಲ್ಲ ನೋಡಿ ಆಮೇಲೆ ಅದಕ್ಕಿಂತ ಮುಂಚೆ ವೈಜಯಂತಿಮಾಲಾ ಅವ್ರ ಸುಮಾರು ಸಿನಿಮಾಗಳು, ಸ್ಪೆಷಲಿ ನಮ್ಮಮ್ಮಂಗೆ ಶಿ ವಾಸ್ ಮೂಡ್ ಬೈ ಕಟ್ಪುತ್ಲಿ, ಆಲ್ ದೋಸ್ ಸಿನಿಮಾಸ್. ಹಾಗಾಗಿ ಆ ಸಿನಿಮಾಗಳೆಲ್ಲ ನೋಡಿ 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 ಇದು ಪ್ರಾಕ್ಟೀಸ್ ಮಾಡಬೇಕಂತ ಎಷ್ಟು ಕಲಿತಾ ಇದ್ನೋ ಅದನ್ನು ಮನೇಲಿ ಬಂದು ಟೆರೆಸ್ ಹೋಗಿ ಪ್ರಾಕ್ಟೀಸ್ ಮಾಡೋದು ಬೆಳಿಗ್ಗೆ ಎದ್ಕೊಂಡು. ಬಟ್ ಏನೂ ಕಲೀಲಿಲ್ಲ ಅಂದ್ರೂ, ಯಾವುದೇ ನಾನು ವರ್ಣ ಕಲಿದೇ ಇರಬಹುದು, ಇವಾಗ ಯಾವಾಗಲೂ 6 ತಿಂಗಳು ಹಿಂದೆ ಕಲ್ತಿರ್ತೀನಿ, ಆ ಜೊತೆಯೆಲ್ಲ ನೆನ್ಪಿಟ್ಕೊಂಡು ನಾನೇ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೆ. ದಿವಸ ಮಾತ್ರ ಅಡವು ಮಾತ್ರ ದಿವಸ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು. ಸೊ ಆವಾಗಲೇ ಬ್ರೇಕ್ ಕೊಡೋಕ್ಕಿಂತ ಮುಂಚೆ ಅರಮಂಡಿ ಬಗ್ಗೆ, ಬೇಸಿಕ್ಸ್ ಬಗ್ಗೆ, ಹಾಗೆ ಅವರ ನಂದಿನಿಯಿಂದ ಭಾವನಾ ಆಗಿದ್ದು ಹೇಗೆ ಅಂತ ಇದೆಲ್ಲ ಮಾತಾಡ್ಕೊಂಡು ಬಂದ್ವಿ. ಸೊ ಇದರಲ್ಲೇ ಏನೋ ಒಂದು ಸರ್ಪ್ರೈಸ್ ಇದೆ ಅವ್ರಿಗೋಸ್ಕರ. ಸೊ ಅದೇನು ಅಂತ ಅವರೇ ನೋಡಲಿ, ಅವ್ರ ರಿಯಾಕ್ಷನ್ ಆ್ಯಕ್ಚುಲಿ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಸೊ ಸಮಥಿಂಗ್ ಇಂಟ್ರೆಸ್ಟಿಂಗ್, ಮೇಲೆ ನೀವು ಖುಷಿ ಆಗುತ್ತೆ. ಮೈ ಗಾಡ್, ಪ್ಲೇ ಮಾಡಿ. ವಾವ್, ಓ ದಿಸ್ ಇಸ್ ಸಮಥಿಂಗ್ ರಿಯಲಿ ಸ್ಪೆಷಲ್. ಹಾಯ್ ನಂದಿನಿ, ನಾನು ಯಾರು ಗೊತ್ತಾಯ್ತಾ? ಗೊತ್ತಾಯ್ತು, ನಿಮ್ಮ ಕೈಯಲ್ಲೇ ಗೊತ್ತಾಯ್ತು. ಫಸ್ಟ್ ಸಿಟ್ ಇನ್ ಅರಮಂಡಿ, ಯು ನೋ ಹೂ ಐ ಆಮ್ ಅಂತ. ಹಾಯ್, ವೆರಿ ಫಸ್ಟ್ ಟೈಮು ನಂದಿನಿ ನಾನು ಮೀಟ್ ಮಾಡಿದ್ದೆ ಎಲ್ಲಿ ಗೊತ್ತಾ? ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಆ್ಯಂಡ್ ಕೊರಿಯೋಗ್ರಫಿ, ಗುರು ಮಾಯಾರವರ ಇನ್ಸ್ಟಿಟ್ಯೂಟ್ನಲ್ಲಿ. ಯಾರಪ್ಪ ಈ ಹುಡುಗಿ ಇಷ್ಟು ಚೆನ್ನಾಗಿದ್ದಾಳಲ್ಲ ಅಂತ ಫುಲ್ ಫಿದಾ ಆಗಿಬಿಟ್ಟಿದ್ವಿ. ಅವಳ ನಿಜವಾದ ಹೆಸರು ನಂದಿನಿ ರಾಮಣ್ಣ ಅಂತ. ನೋಡಿದ ತಕ್ಷಣ ಇದ್ಯಾವುದು ಈ ಹುಡುಗಿ ಇಷ್ಟು ಚೆನ್ನಾಗಿದ್ದಾಳೆ, ನೋಡಿದೆ, ಅಡ್ರೆಸ್ ಎಲ್ಲ ತೊಗೊಂಡೆ. ಮಾಡ್ತೀಯನಮ್ಮ, ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದೆ. ದಿನಗಳು ಹೋಗ್ತಾ ಇದ್ದಂಗೆ ಶಿ ಬಿಕಮ್ ಎ ವಂಡರ್ಫುಲ್ ಹೀರೋಯಿನ್ ಆ್ಯಂಡ್ ಶಿ ವಾಸ್ ವಂಡರ್ಫುಲ್ ಡಾನ್ಸರ್. ತುಂಬ ಖುಷಿ ಆಯಿತು. ನಂದಿನಿ ಇಸ್ ಬಿಕಮ್ ಎ ಹೀರೋಯಿನ್. ಹೆಸರು ನಂದಿನಿ ಅನ್ನೋ ಹೆಸರು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಅದಕ್ಕೆ ಹೆಸರು ಚೇಂಜ್ ಮಾಡ್ತೀನಿ ಮಾಡಿ ಸರ್, ತೊಂದರೆ ಇಲ್ಲ. ಅಲ್ಲಿ ನಾನು ಭಾವನಾ ಅಂತ ಇಟ್ಟೆ. ವೆರಿ ಡಿಯರ್ ಫ್ರೆಂಡ್ ಬಿಕಮಿಂಗ್ ಎ ಸಕ್ಸಸ್ಫುಲ್ ಹೀರೋಯಿನ್ ಅಂತ. ದೆನ್ ಡಾನ್ಸ್ ಕಂಟಿನ್ಯೂಡ್ ಆ್ಯಂಡ್ ದೆನ್ ಶಿ ಬಿಕಮ್ ಮೈ ಸ್ಟೂಡೆಂಟ್. ನೀವು ನನ್ನ ಸ್ಟೂಡೆಂಟ್ ಆಗಿದ್ದಕ್ಕೆ ತುಂಬ ಖುಷಿ ಆಯಿತು. ಹಲವಾರು ವರ್ಷ ಇಲ್ಲಿ ಬಂದು ಪಾಠ ಕಲ್ತಿದ್ದು, ಒಂದು ಪ್ರೋಗ್ರಾಮ್ಸ್ ಮಾಡಿದ್ದು. ಅವಳದು ಮೊದಲನೇ ಚಿತ್ರ ನೀ ಮುಡಿದ ಮಲ್ಲಿಗೆ ಅಂತ. ನಾನು ಹೇಳಿದ್ದೆ 2 ಕ್ಯಾರೆಕ್ಟ್ರೂ ಈಕ್ವಲ್ ಆಗಿದೆ, ನಿನಗೆ ಈ ಪಿಕ್ಚರ್ ಅವಾರ್ಡ್ ಬರುತ್ತೆ. ಪಿಕ್ಚರ್ ರಿಲೀಸ್ ಆಯಿತು, ಅವಳಿಗೆ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡು ಬಂತು. ಚಂದ್ರಮುಖಿ ಪ್ರಾಣಸಖಿಯಲ್ಲಿ ಶಿ ಮೇಡ್ ಮನೆಗೂ ಮಾತಾದಂಥ ಹೀರೋಯಿನು. ದೆನ್ ಶಿ ವೆಂಟ್ ಬಿಯಾಂಡ್ ದ್ಯಾಟ್ ಆ್ಯಂಡ್ ಸ್ಟೇಟ್ ಅವಾರ್ಡ್ ಎಲ್ಲ ಬಂತು ಆ್ಯಂಡ್ ಮೆನಿ ಅವಾರ್ಡ್ಸ್, ಮೆನಿ ಮೂವೀಸ್ ಆ್ಯಂಡ್ ಸೋ ಹ್ಯಾಪಿ. ಸಾಕಷ್ಟು ಒಳ್ಳೊಳ್ಳೆ ಫಿಲಮ್, ಅವಾರ್ಡ್ ಮೂವೀಸು, ಕಮರ್ಷಿಯಲ್ ಮೂವಿ, ಎಲ್ಲ ಥರದ ಪಿಕ್ಚರ್ನೂ ಮಾಡಿದೆ ನೀನು. ಅದೊಂದು ಹೆಮ್ಮೆ ನನಗೂ ಇದೆ. ಅದ್ರ ಜೊತೆಗೆ ರಾಜಕೀಯಕ್ಕೂ ಬಂದೆ. ಬಾಲಭವನಕ್ಕೆ ಪ್ರೆಸಿಡೆಂಟಾಗಿ ನಿನ್ನ ಪೀರಿಯಡ್ನಲ್ಲಿ ಯಾರೂ ಮಾಡದಿರುವಂಥ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನೀನು ಮಾಡಿದೆ. ಅದ್ರ ಬಗ್ಗೆ ಹೆಮ್ಮೆ ನನಗೂ ಸಹ ಇದೆ. ಅವ್ರ ಹೀರೋಯಿನ್ನು ಒಂದು ಹೇಳೋದಕ್ಕಿಂತ ಒಂದು ಒಳ್ಳೆ ವ್ಯಕ್ತಿ ಅವರು. ಸರಳತೆ, ನೀವು ನಂಬಲ್ಲ. ಡ್ಯಾನ್ಸ್ ಕ್ಲಾಸ್ ಬಂದು ನಮ್ಮ ಮಕ್ಕಳ ಜೊತೆ ಕೆಳಗಡೆ ಕೂತ್ಕೊಂಡು ಅವರು ತಿಂಡಿ ತಿನ್ಕೊಂಡು, ನೀರು ಕುಡ್ಕೊಂಡು, ಎಲ್ಲರ ಜೊತೆ ಮಾತಾಡಿಕೊಂಡು, ಆ್ಯಂಡ್ ಮೈ ಕಿಡ್ಸ್ ದೇರ್ ಆಲ್ ಶಾಕ್, ಸರ್ ದಿಸ್ ಅಕ್ಕ ಇಸ್ ಸೋ ಏನೋ ನೈಸ್ ಆ್ಯಂಡ್ ನಮ್ಮ ಜೊತೆನೇ ಕೂತ್ಕೊಂಡು ಎಲ್ಲ ಈ ಥರ ಮಾತಾಡ್ತಾರೆ ಅಂತ. ತುಂಬ ಖುಷಿ. ಈ ಥರ ವ್ಯಕ್ತಿಗಳು ತುಂಬ ಕಡಿಮೆ. ನಾನು 1-2 ಸರಿ ನಮ್ಮ ಸ್ನೇಹಿತರು ಮೇಡಮ್ ಹತ್ರ ಏನೋ ಕೆಲಸ ಇದೆ ಬರ್ತೀರಾ ಸರ್ ಅಂದರು. ನಾನೊಂದು ಕಾರ್ಡ್ ಕೊಟ್ಟೆ ಹೊರಗಡೆ. ಇಮ್ಮಿಡಿಯೇಟಾಗಿ ಅವಳೇ ಒಳಗಡೆಯಿಂದ ಬಂದು ರಿಸೀವ್ ಮಾಡಿ ನಮ್ಮ ಫ್ರೆಂಡ್ ಏನೋ ಒಂದು ವರ್ಕ್ ಇತ್ತು ಅದನ್ನು ಮಾಡಿಕೊಟ್ರು. ಆ ಥರದ್ದು ಜಂಬ ಅನ್ನೋದು ಹೊರಡೇ ಇಲ್ಲ ಅವಳ ಹತ್ರ. ಸೆಲೆಬ್ರಿಟಿ ಆದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಡಿಸ್ಟೆನ್ಸ್ ಇರುತ್ತೆ. ಬಟ್ ನಂದಿನಿ ಈಸ್ ನಾಟ್ ಲೈಕ್ ದಟ್. ಇವತ್ತು ನಾನು ನಂದಿನಿ ಅಂತಲೇ ಕರೆಯೋದು. ನಿನ್ನ ಕನಸುಗಳೆಲ್ಲ ಆದಷ್ಟು ಬೇಗ ಈಡೇರಲಿ. ಕನ್ನಡ ಇಂಡಸ್ಟ್ರಿಗೆ ಇನ್ನೂ ನಿನ್ನಿಂದ ಸಾಕಷ್ಟು ಕೊಡುಗೆಗಳು ಬೇಕು. Whatever you achieved so much in your both cinema and dance also. Very happy for you Nandini, always with you, all the best. ನಿನ್ನ ಆಸೆಗಳೆಲ್ಲ ಈಡೇರಲಿ, ಭಗವಂತ ನಿನಗೆ ಅದನ್ನೆಲ್ಲ ಈಡೇರಿಸುವ ಭಾಗ್ಯ ಕರುಣಿಸಲಿ ಅಂತ ಹೇಳ್ತಿದ್ದೀನಿ. ನಾನು ನಿಜವಾಗ್ಲೂ ಕೂಡ್ಲು ಸರ್, ಓಕೆ ಆಯಿತಾ, ಅದಾದರೂ ನಿರೀಕ್ಷಿಸಬಹುದು. ಬಟ್ ನೆವರ್ ಎಕ್ಸ್ಪೆಕ್ಟೆಡ್ ಸತ್ಯ. ಮೈ ಗಾಡ್, ಅವ್ರು ನನ್ನನ್ನು ಸೆಲೆಬ್ರಿಟಿ ಅನ್ನೋದಿರಲಿ, ನಮ್ಮ ಕರ್ನಾಟಕ ರಾಜ್ಯ ಕಂಡಿರುವಂತಹ ಅತ್ಯುತ್ತಮ ಮಟ್ಟದಲ್ಲಿ ಬೆಳೆದಿರುವಂತಹ ನೃತ್ಯಪಟು ಅಂತ ಹೇಳಿದ್ರೆ ಸತ್ಯ. ಆ್ಯಂಡ್ ನನಗೇನಾಯಿತು ಗೊತ್ತಾ ರೂಪಿಕಾ, ನಾನು ಬಾಂಬೆಗೆಲ್ಲ ಹೋದ್ಮೇಲೆ ಏನಾಯಿತು ಅಂದರೆ, ನನಗೆ ಯಾವಾಗಲೂ ನಾನು ಡಾನ್ಸ್ ಮಿಸ್ ಮಾಡ್ತಿದ್ದೆ. ಆಮೇಲೆ ಪದ್ಮ ಸುಬ್ರಹ್ಮಣ್ಯಂ ಅವರು ಡಿಸೈಪಲ್ ಇದ್ದಾರೆ, ನೀನು ನಿಲ್ಲಿಸ್ಬೇಡ ಡಾನ್ಸು, ನೀನು ಅಲ್ಲಿ ಹೋಗು ಅಂತ ಹೇಳಿದ್ರು. ಅಲ್ಲೆಲ್ಲ ರಸ್ತೆ ಆಗ್ತಿದೆ, ನಾನು ಹೋಗೋಕ್ಕಾಗ್ತಿರ್ಲಿಲ್ಲ. ಇಲ್ಲಿಗೂ ಹೆಚ್ಚೆಚ್ಚು ಬರ್ತಾ ಇರಲಿಲ್ಲ ನಾನು. ಬಟ್ ನಾನು ಸುಮ್ಮನೆ ಫೋನ್ ಮಾಡಿ ಸತ್ಯ ನಾನು ಬರಲ್ಲ, ಪ್ರಾಕ್ಟೀಸ್ ಮಾಡ್ಬೋದಾ, ಬರಲ್ಲ, ಇದು ಮಾಡ ನಿಜವಾಗ್ಲೂ ನಾನು ಹೆಂಗೆ ಅವರಿಗೆ ಅವ್ರು ಕೊಟ್ಟಿರೋ ಪ್ರೀತಿ ಮತ್ತು
ಹೇ ಏನೇ ಅಂದರೂ ನಮ್ಮಿಬ್ಬರ ಮಧ್ಯೆ ಜಗಳನೂ ಇದೆ, ಎಲ್ಲ ಇದೆ, ಬಟ್ ಅಷ್ಟೇ ಗಾಢವಾದ ಪ್ರೀತಿ ಇದೆ. ಐ ನೋ ಹಿ ಇಸ್ ದೇರ್ ಫಾರ್ ಮಿ. ಇಟ್ ಡಸಂಟ್ ಹ್ಯಾವ್ ಟು ಸೇ ದ್ಯಾಟ್. ಯಾಕಂದರೆ ಅವ್ರು ಪ್ರತಿ ಸತಿನೂ ನಂದಿನಿ ಬನ್ನಿ, ನೀವು ಬನ್ನಿ, ನೀವು ಮಾಡೋಣ, ನಾವು ಇಲ್ಲಿ ಪ್ರೋಗ್ರಾಮ್ ಮಾಡೋಣ, ಪ್ರೋಗ್ರಾಮ್ ಬರ್ತಿದೆ ಸತ್ಯ ಮಾಡೋಣ ಅಂದರೆ ಒಪ್ಕೊಳ್ಳಿ ನಂದಿನಿ ಮಾಡೋಣ. ತಕ್ಷಣ ಇಮ್ಮಿಡಿಯೇಟಾಗೆ ತಕ್ಷಣ ರೆಕಾರ್ಡಿಂಗ್ ತಕ್ಷಣ ಆಗಿಬಿಡತ್ತೆ, ಎಲ್ಲ ಮಾಡಿಸ್ಬಿಡ್ತಾರೆ ತಕ್ಷಣ. ಬನ್ನಿ ಹೇಳ್ಕೊಟ್ಬಿಡ್ತೀನಿ, ವರ್ಣ ಹೇಳ್ಕೊಟ್ಬಿಡ್ತೀನಿ, ಇವತ್ತು ಯಾವ್ದು ಕಲಿತೀರ. ಅವ್ರಿಗೆ ಹೇಳ್ಕೊಡೋಕ್ಕೆ ಜಾಸ್ತಿ ಉತ್ಸುಕರಾಗಿರ್ತಾರೆ, ಇನ್ನು ನಮ್ಮ ಹತ್ರ ಎನರ್ಜಿ ಇದು ಹೇಳ್ಬೇಕಂತಾರಲ್ಲ. ಸೊ ಹೀ ಈಸ್ ಬ್ರಿಲಿಯಂಟ್. ಇನ್ನೂ ನಮ್ಮ ರಾಜ್ಯ ಅವ್ರನ್ನ ಇನ್ನೂ ಹೆಚ್ಚಿನದಾಗಿ ಕಾಪಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ಯಾಕಂದರೆ ಕರ್ನಾಟಕ ರಾಜ್ಯದ ಬಗ್ಗೆ ನಂಗೆ ಸ್ವಲ್ಪ ಯಾವುದೇ ಸರ್ಕಾರ ಇರಲಿ, ಇದೇ ಪಕ್ಷ ಅದೇ ಪಕ್ಷ ಅಂತಲ್ಲ, ಕಲಾವಿದರಾಗಿ ಸ್ಪೆಷಲಿ ಶಾಸ್ತ್ರೀಯ ನೃತ್ಯ ಮತ್ತು ಶಾಸ್ತ್ರೀಯ ಸಂಗೀತದಲ್ಲಿರುವಂತಹ ಇದರಲ್ಲಿರುವಂತಹ ಪ್ರಕಾರಗಳಲ್ಲಿರುವಂಥ ಕಲಾವಿದರುಗಳನ್ನು ಕಾಪಾಡ್ಕೊಳ್ಳೋ ಇದರಲ್ಲಿ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಯಾವತ್ತೂ ಹಿನ್ನಡೆನೇ ಕಂಡಿದೆ. ಇವ್ರು ಯಾವತ್ತೂ ಒಂದೇ ಒಂದು ಕಲಾವಿದರನ್ನು ಇವ್ರು ಯಾವತ್ತೂ ಬಿಂಬಿಸಿ ಇವರಿಗೆ ಪದ್ಮಶ್ರೀ ಸಿನಿಮಾ ಬಿಟ್ಟು ಸಿನಿಮಾದಲ್ಲೂ ಹಾಗೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನನಗೆ ಅನ್ನಿಸ್ತು, ನಮ್ಗೆ ಗೊತ್ತೇ ಆಗಲಿಲ್ಲ, ನಾವು ಜಯಂತಿ ಅಮ್ಮನೆಲ್ಲ ಕಳ್ಕೊಂಡ್ಮೇಲೆ ನಮ್ಗೆ ಇವಾಗ ಅನ್ನಿಸ್ತಾ ಇದೆ, ನಾವು ಯಾಕೆ ಇದೆಲ್ಲ ಮಾಡಲಿಲ್ಲ, ನಮ್ಗೆ ಅವಾಗ ಗೊತ್ತೇ ಆಗಲಿಲ್ವಲ್ಲ ಅಂತ ಅನ್ನಿಸ್ತು. ಅಂತ ಎಂತೆಂಥ ಕಲಾವಿದ್ರನ್ನ ದಿ ಡೋಂಟ್ ನೋ ಹೌ ಟು, ಅವ್ರನ್ನ ಹೇಗೆ ಕಾಪಾಡ್ಕೊಳ್ಬೇಕು, ಅವ್ರಿಗೆ ಹೇಗೆ ಯಾವ ವೇದಿಕೆ ಕೊಡಬೇಕು, ಹೇಗೆ ಕಲ್ಪಿಸ್ಕೊಡ್ಬೇಕು, ಅದೆಲ್ಲ ನಿಜವಾಗ್ಲೂ ಕರ್ನಾಟಕ ರಾಜ್ಯ ತುಂಬ, ಯಾಕಂದ್ರೆ ನಮ್ಮಲ್ಲಿ ಇಲ್ಲಿ ಹೇರಳವಾಗಿದ್ದಾರಲ್ಲ. ಮತ್ತು ಹೇರಳ ಒಂದು ಸತ್ಯನಾರಾಯಣ ರಾಜುನೇ ಇರಲಿ, ಅಷ್ಟು ಉನ್ನತ ಮಟ್ಟದಲ್ಲಿದ್ದರೂ ಸಹ ನನಗೆ ಹೇಳ್ತೀರ ಸರಳತೆ ಅಂತ. ಈಸ್ ಆಲ್ಸೋ ವೆರಿ ಸಿಂಪಲ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಡಾನ್ಸಿಂಗ್ ಅಂತ ಹೇಳಿದ ಕೂಡಲೇ ಏನೇ ಆದರೂ ಖಂಡಿತ ಅದನ್ನು ಬಂದ್ ಮಾಡಿಕೊಡ್ತೀನಿ, ಕಾರ್ಯಕ್ರಮ ಬಂದ್ ಮಾಡಿಕೊಡ್ತೀನಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾರೆ. ನನಗಂತ ಅಲ್ಲ, ನಿಮ್ಗಂತ ಅಲ್ಲ, ಹಿ ವಿಲ್ ಡೂ ದಟ್ ಟು ಎವ್ರಿಬಡಿ. ಹಾಗಾಗಿ ನಮ್ಮಲ್ಲಿ ಸಿಂಪ್ಲಿಸಿಟಿಯಿಂದನೋ ಅಥವಾ ಏನಂತ ಗೊತ್ತಾಗ್ತಾ ಇಲ್ಲ. ಅದೇ ನಮ್ಮ ತಮಿಳ್ನಾಡಿನ ಜಯಲಲಿತಾ ಅವರ ಮುಖ್ಯಮಂತ್ರಿಯವರಾಗಿರುವಾಗಲೂ ಅಷ್ಟೇ ತುಂಬ ಜನ ಸಾಕಷ್ಟು ಕಲಾವಿದರನ್ನು ಅದೇ ಪರ್ಸುವೇಡ್ ಟು ದ ಸೆಂಟ್ರಲ್ ಗೌರ್ಮೆಂಟ್. ಯಾವುದೇ ಸರ್ಕಾರ ಇದ್ರೂ ಇವ್ರು ಪರ್ಸುವೇಡ್ ಮಾಡಿ ಇಂತಿಂಥವ್ರಿಗೆ ಬರಬೇಕು ಅಂತ ರಾಜ್ಯ ಸರ್ಕಾರನೇ ಹೇಳುತ್ತೆ. ಆದರೆ ಆ ಕೆಲಸನ ನಮ್ಮ ರಾಜ್ಯದಲ್ಲಿ ಯಾವತ್ತೂ ಮಾಡಲಿಲ್ಲ. ಮೋಸ್ಟ್ಲಿ ನಮಗೆ ಬರೀ ರಾಜ್ಕುಮಾರ್ ಸರ್ ಅವರಿಗೆ ದಾದಾ ಪಾಲ್ಕೆ ಸಹ ಒಂದು ಸಿಕ್ಕಿದ್ದು ಮಾತ್ರ ಬಿಟ್ಟರೆ, ಅದರ್ವೈಸ್ ವಿ ಫೀಲ್ಡ್ ಇನ್ ರೆಕಗ್ನೈಸಿಂಗ್ ಎನಿಬಡಿ ಎಲ್ಸ್. ಕೊರಳ್ಕಲ್ ಫೆಸ್ಟಿವಲ್ ಆಗ್ತಾಯಿದೆ, ಅಲ್ಲಿ ಸ್ಟೇಜ್ ನೋಡಿದ್ರೆ, ಅಲ್ಲಿನ ನೀಟ್ನೆಸ್ ನೋಡಿದ್ರೆ, ಅಲ್ಲಿ ವಿ ಆರ್ ನೋವೇರ್ ಕ್ಲೋಸ್ ಟು ಇಟ್. 1% ಸಹ ನಾವು ಅದಕ್ಕೆ ಹತ್ತಿರದಲ್ಲಿಲ್ಲ. ಖಜುರಾಹೋ ಫೆಸ್ಟಿವಲ್ ಎಲ್ಲ ಆಗ್ತಾ ಇರೋದು. ಮತ್ತು ಅಲ್ಲಿ ಸರ್ಕಾರ ಇರೆಸ್ಪೆಕ್ಟಿವ್ ಆಫ್ ದ ಗವರ್ನೆನ್ಸ್ ಪ್ರತಿ ವರ್ಷ ಅದೇ ಸ್ಟ್ಯಾಂಡರ್ಡಲ್ಲಿ ಒಂದು ಫೆಸ್ಟಿವಲ್ ನಡೀತಾ ಬಂದಿದೆ. ಇಲ್ಲಿ ಹಾಗಾಗ್ತಾ ಇಲ್ಲ. ನಾವಿಲ್ಲಿ ಒಂದು ಫೆಸ್ಟಿವಲ್ ಅಂತ ಹೇಳಿದ್ರೆ ಆ ಫೆಸ್ಟಿವಲ್ಲಿಗೆ ಅದರ ಮನ್ನಣೆಯನ್ನು ಕೊಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಮಾಡ್ಕೊಂಡಿಲ್ಲ ಇವರು. ಆಯಿತಾ, ಪ್ರತಿ ಸತಿ ಇವ್ರಿಗೇನು ಇಷ್ಟ ಆಗುತ್ತೋ ಅದನ್ನು ಮಾಡ್ತಾ ಇರ್ತಾರೆ. BJP ಬಂದರೆ BJP, ಕಾಂಗ್ರೆಸ್ ಬಂದರೆ ಕಾಂಗ್ರೆಸ್, JDS. ಸಿ ಇಟ್ ಈಸ್ ನಾಟ್ ಅಬೌಟ್ ದ್ಯಾಟ್. ಕಲಾವಿದ್ರಿಗೆ ಒಂದು ಕಲಾವಿದರು ಇದ್ರೇ ಸುಮ್ಮನೆ ನಾವು ಸಂಸ್ಕೃತಿ, ನಮ್ಮ ಕನ್ನಡ ಸಂಸ್ಕೃತಿ ಅಂತ ಹೇಳಲಿಕ್ಕೆ ನಿಮಗೆ ಕನ್ನಡ ಸಂಸ್ಕೃತಿ. ನಾವೆಲ್ಲ ಕಲಾವಿದರು ಇದ್ದರೆ ತಾನೇ ಅಲ್ಲಿ ಸಂಸ್ಕೃತಿ ಅಂತ ಬರೋದು. ಅಲ್ಲಿಂದ ಒಂದು ಭಾಷೆ, ಅಲ್ಲಿಂದ ಒಂದು ಸಂಗೀತ, ಅಲ್ಲಿಂದ ಒಂದು ಸಾಹಿತ್ಯ, ಅದೆಲ್ಲ ಆಗೋದು. ಬಟ್ ದೇ ಆರ್ ನಾಟ್, ಐ ಡೋಂಟ್ ನೋ, ಇಟ್ಸ್ ವೆರಿ ಅನ್ಫಾರ್ಚುನೇಟ್ ದಟ್ ವಿ ಹ್ಯಾವ್ ಸಚ್ ದ ಲಾಸ್ಟ್ ಪರ್ಸನ್ ಆ್ಯಸ್ ಅ ಪೊಲಿಟಿಷಿಯನ್ ಆ್ಯಂಡ್ ಅ ಮಿನಿಸ್ಟರ್ ಹೂಮ್ ನಾನು ಯಾರನ್ನು ತುಂಬ ಹತ್ತಿರದಿಂದ ಈ ರೀತಿಯ ಒಂದು ಶಾಸ್ತ್ರೀಯ ಆಗಲಿ ಕಲ್ಚರಲ್ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಏನೂ ಇಲ್ಲದೆ, ಅಂದರೆ ಒಂದು ಗನ್ಮ್ಯಾನ್ ಇಲ್ಲದೆ, ಯಾರೂ ಇಲ್ಲದೆ, ಅಥವಾ ಅದಕ್ಕೊಂದು ಸ್ಪೆಷಲ್ ಆಹ್ವಾನ ಪತ್ರಿಕೆನೂ ಇಲ್ಲದೆ ತಾನಾಗೇ ಬರ್ತಾ ಇದ್ದವ್ರನ್ನ ಕಂಡಿದ್ದ ಅಂತ ಹೇಳಿದ್ರೆ ಶ್ರೀ SM ಕೃಷ್ಣ ಅವ್ರನ್ನ ಮಾತ್ರ. ಹೀ ವುಡ್ ಜಸ್ಟ್ ಬಿ ದೇರ್. ಆಯಿತಾ, ಯಾರೇ ಬರಲಿ ಇರೆಸ್ಪೆಕ್ಟಿವ್. ಯಾವತ್ತೂ ನಾನು ಅವರು ಗನ್ಮ್ಯಾನ್ ಜೊತೆಗೆ ಬಂದಿರೋದು, ಸೆಕ್ರೆಟರಿ ಜೊತೆ ಬಂದಿರೋದು, ಅವರು ಮುಖ್ಯಮಂತ್ರಿಗಳಿದ್ದಾಗಲೂ ಬಂದಿದ್ದಾರೆ. ಅವರು ಆ ಥರ ಸ್ಟೋಡಿಯಂ ಮೆಮೋರಿಯಲ್ ಹಾಲ್ಗೆಲ್ಲ ಬಂದು ನೋಡಿದ್ದಾರೆ ಕಾರ್ಯಕ್ರಮಗಳನ್ನು. ಐ ಹ್ಯಾವ್ ಸೀನ್ ಹಿಮ್ ಡೂಯಿಂಗ್ ದ್ಯಾಟ್. ಎವ್ರಿಬಡಿ ಹ್ಯಾವ್ ಸೀನ್ ಹಿಮ್ ಡೂಯಿಂಗ್ ದ್ಯಾಟ್. ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ವರ್ಗದಲ್ಲಿ ಬಂದಿರೋರು ರಾಜಕೀಯ ಅಷ್ಟೇ, ನಮ್ಗೆ ಯಾವುದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಆಗ್ತಾ ಇದೆ. ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ಅ ಗುಡ್. ಸೊ ಆವಾಗ ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಈ ಥರ ಫೆಸ್ಟಿವಲ್ಗಳೆಲ್ಲ ನಡೆಯುತ್ತೆ. ಸೊ ಕರ್ನಾಟಕದಲ್ಲಿ ಎಷ್ಟು ಉನ್ನತ ಮಟ್ಟದ ಕಲಾವಿದರಿದ್ದಾರೆ. ಎಷ್ಟೊಂದು ಕಡೆ ಭರತನಾಟ್ಯಂ ಡ್ಯಾನ್ಸಸ್ ಸರ್ ಒಂದು 5 ನಿಮಿಷ ಬಂದು ಪರ್ಫಾರ್ಮೆನ್ಸ್ ಮಾಡಿಬಿಟ್ಟು ತುಂಬ ಆರಾಮಾಗಿ 5 ನಿಮಿಷ, ಆ 5 ನಿಮಿಷದ ಪರ್ಫಾರ್ಮೆನ್ಸ್ಗೆ ನಮ್ಮ ಎಷ್ಟು ಅವರ್ ಶ್ರಮಗಳಿರುತ್ತೆ. ಮೇಕಪ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಅದ್ರ ಖರ್ಚು, ಎಕ್ಸಾಕ್ಟ್ಲಿ ಇದೆಲ್ಲ ಅವ್ರು ಯಾಕಂದರೆ ಪ್ರತಿ ಸತಿ ರೆಕಾರ್ಡಿಂಗ್ಗೆ ಆಲ್ಮೋಸ್ಟ್ ಎಲ್ಲ ಕಡೆ ಕೇಳ್ತಾ ಇದ್ದಾರೆ.
ನನ್ಗೆ ಅನ್ಸೋದು ಏನು ಗೊತ್ತಾ ರೂಪಿಕಾ, ಇಲ್ಲ ಇಟ್ ಶುಡ್ ಬಿ ಲೈಕ್ ಒಂದು ಖಜುರಾಹೋ ಥರದ್ದು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ನೀವು. ಇಲ್ಲಿ ಶಾಸ್ತ್ರೀಯ ಅಂತ ಹೇಳಿದ್ರೆ ಇದೇ ವರ್ಗದ, ಇದೇ ಮಟ್ಟದ ಒಂದು ಶಾಸ್ತ್ರೀಯ ನೃತ್ಯ ಅಥವಾ ಸಂಗೀತ ಅಂದರೆ ಸಂಗೀತ ಇದೇ ನಡಿಬೇಕು. ಅದರಲ್ಲಿ ಯು ಶುಡ್ ನಾಟ್ ಮಿಕ್ಸ್ ಟು ಮೆನಿ ಥಿಂಗ್ಸ್. ಯು ಕಾನ್ ಮಿಕ್ಸ್ ಟು ಮೆನಿ ಥಿಂಗ್ಸ್. ಇದರಲ್ಲಿ ಎಂಟರ್ಟೈನ್ಮೆಂಟ್, ಮನೋರಂಜನೆ ಅಂತ ಹೇಳಿಬಿಟ್ಟು ಮನೋರಂಜನೆಗೆ ಇನ್ನೊಂದೇನೋ ಮಾಡ್ತೀನಿ, ಆಮೇಲೆ ಎಲ್ಲ ಕಲೆನೂ ಕಲೆನೇ, ಬಟ್ ಯು ಶುಡ್ ಅದನ್ನು ಪ್ರಯೋರಿಟೈಸ್ ಮಾಡಿ ಒಂದೊಂದು ವೇದಿಕೆ ಒಂದೊಂದಕ್ಕಂತ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಈಗ ನೀವು ಯಾವುದೇ ಉತ್ಸವ ಮಾಡಿ, ಅದು ನಾನು ಹೇಳೋಕ್ಕಾಗಲ್ಲ, ಆದರೆ ಒಂದು ವೇದಿಕೆ ಒಂದು ನಿರ್ಮಾಣ ಆದರೆ ಆ ವೇದಿಕೆಯಲ್ಲಿ ಅದೇ ನಡಿಬೇಕು ಪ್ರತಿ ವರ್ಷ ಮತ್ತು ಅದೇ ಮಟ್ಟದಲ್ಲಿರಬೇಕು. ಯಾವ ವೇದಿಕೆಯೂ ನಮ್ಮ ರಾಜಕೀಯ ಇದರೊಳಗೆ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಇವತ್ತುವರೆಗೂ ಒಂದು ನಿರ್ಮಾಣ ಆಗಲಿಲ್ಲ, ಅಥವಾ ಯಾವ ವೇದಿಕೆಯಿಂದನೂ ನಿರ್ಮಾಣ ಆದ ಮಟ್ಟದಲ್ಲಿ ಅಲ್ಲಿಂದ ಉದ್ಭವಿಸಿ ಬೆಳೆದು ಬಂದಂಥ ಕಲಾವಿದರು ನಾವು ಇವತ್ತುವರೆಗೂ ಕಾಣೋಕ್ಕಾಗ್ತಿಲ್ಲ. ಬಟ್ ನಿಮ್ಮ ಲೈಫ್ ಸ್ಟೈಲ್ ತುಂಬಾ ವಿಭಿನ್ನ. ಬಿಕಾಸ್ ನಾನು ನಿಮ್ಮ ಹತ್ರ ಜಾಸ್ತಿ ಫೋನ್ ಇರೋದು ನೋಡೇ ಇಲ್ಲ. ಆ್ಯಂಡ್ ಮನೆಯಲ್ಲಿ ಆ ವ್ಯಕ್ತಿ ಹೇಗೆ ಅಂತಂದರೆ ಮನೆ ಬಿಂಬಿಸತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವ್ರು ಮನೆಗೆ ಬರ್ತಾ ಇದ್ದಂಗೆ ಆ ಒಂದು ಪ್ಲೆಸೆಂಟ್ ವಾತಾವರಣ. ನೀವಾಗಲೇ ವೈಫೈ ಕೇಳಿದ್ರು, ನಾನು ವೈಫೈ ಹಾಕಿಲ್ಲ ಮನೇಲಿ, ರೇಡಿಯೇಷನ್ ಬರುತ್ತೆ, ರೇಡಿಯೇಷನ್, ಆಮೇಲೆ ಅದು ಪೂರ್ತಿ ಆಳವಾದ ನಿದ್ದೆಗೆ ಹೋಗೋಕ್ಕಾಗಲ್ವಂತೆ. ಇಟ್ ಡಸಂಟ್ ಗಿವ್ ಯು ಡೀಪ್ ಸ್ಲೀಪ್ ಅಂತೆ, ಯಾಕಂದರೆ ಬ್ರೈನ್ ಸೆಲ್ಸ್ ಎಲ್ಲ ಆ್ಯಕ್ಟಿವೇಟ್ ಮಾಡಿಬಿಡುತ್ತಂತೆ ಅದು. ಆ್ಯಂಡ್ ನನಗೀಗ ಹಸುನೂ ಇರೋದ್ರಿಂದ, ಬೇರೆ ಹಸುಳೆ ಎರಡೂ ಇರೋದ್ರಿಂದ, ಇಬ್ಬರೂ ಇರೋದ್ರಿಂದ ಐ ಡೋಂಟ್ ವಾಂಟ್ ದೆಮ್ ಟು ಡಿಸ್ಟರ್ಬ್ ಎಟ್ ಆಲ್. ಆಮೇಲೆ ನನಗೇನು ವೈಫೈ ನನಗೆ ಹೆಂಗಂದ್ರೂ ಉಪಯೋಗ ಇಲ್ಲ, ಏನು ಮಾಡ್ತೀನಿ ಅದನ್ನು ಇಟ್ಕೊಂಡು. ಹೌ ಕ್ಯಾನ್ ಯು ಲೀಡ್ ದಿಸ್ ಬ್ಯೂಟಿಫುಲ್ ಲೈಫ್? ಬಿಕಾಸ್ ಬೆಂಗಳೂರಿನಲ್ಲಿ ಇವ್ರ ಮನೆಗೆ ಬಂದಿದ್ದೀವಿ ಅಂತ, ಬೆಂಗಳೂರು ಆ್ಯಕ್ಚುಲಿ ಮಧ್ಯಭಾಗದಲ್ಲೇ ಇವ್ರ ಮನೆ ಇರೋದು. ಎಲ್ಲೋ ಯಾವುದೋ ಕಾಡಲ್ಲಿ ಜೀವನ ಮಾಡ್ತೀಯಾರ? ಇಲ್ಲ, ಮಧ್ಯಭಾಗದಲ್ಲಿ ಟ್ರಾಫಿಕ್ ಮಧ್ಯದಲ್ಲೇ ಇದ್ದರೂ ಕೂಡ ಒಳಗಡೆ ಬಂದರೆ ಬೇರೆ ಪ್ರಪಂಚನೇ. ಬರ್ತಾ ಇದ್ದಂಗೆ ಗೋಮಾತೆ ನೋಡ್ಬೋದು ನಾವು, ದೇವ್ರ ದರ್ಶನ ಆದಂಗೆ. ಆ್ಯಂಡ್ ನಿಮ್ಮ ಮುಖ ನೀವು ನೋಡ್ಕೊಳ್ಳಿ ಅಂತ ಆ್ಯಂಟಿಕ್ ಒಂದು ಗ್ಲಾಸು, ಅಕ್ಕಪಕ್ಕದಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಒಂದು 2-3 ವೆರಿ ಏನೋ ಒಂಥರ ಮಾರಲ್ ಆಗಿರುವಂಥ ಒಂದು ಆರ್ಟಿಕಲ್ಸು. ಅದೇ ಯು ಪ್ರಯಾರಿಟೈಸ್ ನಮಗೇನು ಬೇಕು, ನನ್ನ ಜೀವನ ಹೇಗಿರಬೇಕು ಅದಕ್ಕೆ ನಾನು ಪ್ರಾಮುಖ್ಯತೆ ಕೊಡ್ತಾ ಹೋದರೆ ಅದಾಗುತ್ತೆ ಅನಿಸುತ್ತೆ. ಹೌ ಕ್ಯಾನ್ ಯು ಈವನ್ ಬಿ ದ್ಯಾಟ್? ಬಿಕಾಸ್ ಎಲ್ಲ ಇವಾಗ ಡಿಶ್ ವಾಷರ್, ನಂಗೆ ಡಿಶ್ ವಾಷರ್ ಬೇಕು, ನಂಗೆ ಮಿಕ್ಸಿ ನಂಗೆ ಟಾಪ್ ಪ್ಯಾಂಟ್ ಬೇಕು, ಎಲ್ಲ ಆ ಥರ ವಾತಾವರಣದಲ್ಲಿರುವಂಥ ಒಂದು ಹೆಣ್ಮಕ್ಳು ಮಧ್ಯ ನನಗೆ ಆ ಸ್ಮಾರ್ಟ್ಫೋನ್ ಬೇಡ, ನನಗೇನೂ ಬೇಡ, ನನಗಿಷ್ಟೇ ಜೀವನ ಸಾಕು ಅನ್ನೋ ತೃಪ್ತಿ ಹೇಗೆ? ಎಷ್ಟರ ಮಟ್ಟಿಗೆ ಆಗುತ್ತೋ ನಾನು ಅಷ್ಟನ್ನೇ ಯೋಚನೆ ಮಾಡಬೇಕು, ಅಂಥವ್ರ ಜೊತೆನೇ ಮಾತಾಡಬೇಕು, ತಿಳ್ಕೊಳ್ಬೇಕು ಹೆಚ್ಚಾಗಿ ಸಾಹಿತ್ಯದ ಬಗ್ಗೆನೋ ಅಥವಾ ಡಾನ್ಸ್ ಬಗ್ಗೆನೋ ಇನ್ನೂ ಹೆಚ್ಚು ವಿಷಯ ತಿಳಿಬೇಕು. ನನಗೆ ಇನ್ನೇನಾದರೂ ಓದೋಕ್ಕೆ ಯಾರಾದರೂ ಉತ್ತೇಜನ ಕೊಡೋಕ್ಕಾಗತ್ತಾ, ಅಂಥವ್ರ ಜೊತೆ ಮಾತಾಡಬೇಕು. ಆ ಥರದ್ದೇ ಬಿಟ್ಟರೆ ಇನ್ನೇನು ನನಗೇನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನು ನಾನು ಇಂಡಲ್ಜ್ ಮಾಡ್ಕೊಳ್ಬೇಕು. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಶೋ ನಂದು ಕ್ಲಾಸೆಟ್ ಹೇಗಿದೆ, ನಂದು ಯಾವುದು ಇದಿದೆ, ಪ್ರೂವ್ ಮಾಡೋ ಅಂಥದ್ದು ಸದ್ಯ ಅದನ್ನು ನನಗೆ ಕೊಡಲಿಲ್ಲ, ಯಾರು ದೇವ್ರು ಕೊಟ್ಟಿಲ್ಲ ಅಂತ ಹೇಳ್ಬೋದು. ಇಟ್ಸ್ ಅ ಬ್ಲಿಸ್, ಐ ಆಮ್ ಬ್ಲೆಸ್ಡ್. ವಿಚ್ ಇಸ್ ಯುವರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಟಿಲ್ ಟುಡೇ? ನಾನು ಇದನ್ನು ನೆನ್ಪು ಮಾಡಿ ಡಾನ್ಸಲ್ಲ, ಡ್ಯಾನ್ಸಲ್ಲಿ ಹೋದ ವರ್ಷ ಆಚೆ ವರ್ಷ ನಾನು ಹಂಸಗೀತೆ ಮಾಡಿದೆ ಸೋಲೋ. ಅದರಲ್ಲಿ ಹಂಸಗೀತ ಸಿನಿಮಾ, ಯಾಕಂದರೆ ನಂಗೆ ಜಿ ವಿ ಅಯ್ಯರ್ ಅವರ ಸಿನಿಮಾಗಳ ರೀರೆಕಾರ್ಡಿಂಗ್, ಐ ಥಿಂಕ್ ಹಿ ಈಸ್ ದ ಬೆಸ್ಟ್ ಪರ್ಸನ್ ಆರ್ ಮಾಡಿರೋರಲ್ಲಿ. ಆ್ಯಂಡ್ ಅವರು ನಾನು ಸಣ್ಣೋಳಿರ್ಬೇಕಾದ್ರೆ ಯಾವಾಗಲೂ ನೋಡ್ತಾ ಇದ್ದೆ, ಸತ್ಯ ಹೇಳ್ತಿರಲ್ಲ ನಾಟ್ಯ ಇನ್ಸ್ಟಿಟ್ಯೂಟ್ ಅಂತ, ಮಾಯಾದಿದಿ ಅವರ ಇನ್ಸ್ಟಿಟ್ಯೂಟಲ್ಲಿ ನಾನು ಹೋಗ್ತಿರುವಾಗ ಆಗಾಗ ಅವರು ಜಿ ವಿ ಅಯ್ಯರನ್ನು ಅಲ್ಲಿ ಕರಿತಾ ಇದ್ದಿದ್ದಿತ್ತು, ಜಿ ವಿ ಅಯ್ಯರವ್ರು ಬರೋದಿತ್ತು, ಆ ಥರದ್ದೆಲ್ಲ. ಸೊ ಹೀ ವಾಸ್ ಅಸೋಸಿಯೇಟಿಂಗ್ ಹಿಮ್ಸೆಲ್ಫ್ ವಿತ್ ಡಾನ್ಸ್, ಮ್ಯೂಸಿಕ್ ಯಾವಾಗಲೂ ಸಹ. MS ಸತ್ಯು ಸರು ಸಹ ನಾನು ಸುಮಾರು ವರ್ಷದಿಂದ ಪರಿಚಯ ಇದ್ದಾರೆ. ಈ ಥರ ಕಲೆ ಮತ್ತು ಸಂಗೀತ ಇದನ್ನೆಲ್ಲ ಎಲ್ಲದ್ರ ಜೊತೆ ಒಡನಾಟ ಇಟ್ಕೊಂಡವ್ರು ಇವರೆಲ್ಲ ಅಲ್ಲ. ಹಾಗಾಗಿ ದ ಎಸೆನ್ಸ್ ಆಫ್ ಅವ್ರ ಸಿನಿಮಾಗಳನ್ನು ನೋಡುವಾಗ ಅಥವಾ ಅದರಲ್ಲಿನ ಒಂದು ರೆಕಾರ್ಡಿಂಗ್ ಎಲ್ಲ ಕೇಳಿಸ್ಕೊಳ್ತಿರ್ಬೇಕಾದ್ರೆ ಯು ಗೆಟ್ ಟು ಹಿಯರ್ ಲಾಟ್ ಮೋರ್ ದೆನ್ ವಾಟ್ ಇಟ್ ಇಸ್ ಟುಡೇ. ಯಾಕಂದರೆ ತಿಳ್ಕೊಂಡು ಅವರು ಮಾಡ್ತಾಯಿದ್ದು. ಸೊ ಹಾಗಾಗಿ ಒಂಥರ ಅವರನ್ನು ನೋಡಿದ್ದು, ಐ ವಾಸ್ ಮೆಸ್ಮರೈಸ್ ಲುಕಿಂಗ್ ಎಟ್ ಹಿಮ್, ವಾಟ್ ಅ ಪರ್ಸನಾಲಿಟಿ, ಅದೆಲ್ಲ ಆಗ್ತಾಯಿತ್ತು. ಬಟ್ ಅವರ ರೆಕಾರ್ಡಿಂಗ್ ಮಾತ್ರ ನಾನು ಇವತ್ತಿಗೂ ಅವ್ರ ಸಿನಿಮಾಗಳನ್ನು ಸುಮ್ಮನೆ ನೋಡೋದೇ ಇಲ್ಲ, ಫೋನಲ್ಲಿ ಹಾಗೆ ಹಾಕ್ಕೊಂಡು ಸುಮ್ಮನೆ ಕೇಳಿಸ್ಕೊಳ್ತಾ ಇರ್ತೀನಿ. ಆದಿಶಂಕರಾಚಾರ್ಯ ಇರಲಿ, ಬಟ್ ಹಂಸಗೀತೆ ಸಮಥಿಂಗ್ ವಿಚ್ ಹಾಂಟೆಡ್ ಮೀ ಅ ಲಾಟ್. ಆ ಪುಸ್ತಕ ಓದಿದಾಗ, ತರಸೋರ ಪುಸ್ತಕ ಓದಾಗಿಂದ ನನಗೆ ತುಂಬ ಹಾಂಟ್ ಆಗಿತ್ತು. ಸೊ ಇಷ್ಟೆಲ್ಲ ಸ್ಟೇಟ್ ಅವಾರ್ಡ್ಗಳು, ಫಸ್ಟ್ ಸಿನಿಮಾನೇ ಸ್ಟೇಟ್ ಅವಾರ್ಡ್ ಬ್ಯಾಂಕ್ ಮಾಡಿ, ಆ್ಯಂಡ್ ಒಂದಷ್ಟು ಒಳ್ಳೊಳ್ಳೆ ಜರ್ನಿ. ಆ್ಯಂಡ್ ಅಮಿತಾಬ್ ಬಚ್ಚನ್ ಸರ್ ಜೊತೆ ನೀವು ಸ್ಕ್ರೀನ್ನ ಶೇರ್ ಮಾಡ್ಕೊಳ್ತೀರಾ.
ಸೊ ಆ ಒಂದು ಬಿಕಾಸ್ ಇಲ್ಲಿಂದ ಕನ್ನಡ ಇಂಡಸ್ಟ್ರಿಯಿಂದ ಒಂದಷ್ಟು ನೀವು ಪ್ರೂವ್ ಮಾಡಿ ಇಮಿಡಿಯೇಟ್ಲಿ ಬಾಂಬೆ ಭಾವನ ಆಗಿ ಒಂದಷ್ಟು ಒಳ್ಳೆ ಬದಲಾವಣೆಗಳಾಗುತ್ತೆ. ಬಿಗ್ ಬಿ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು ದಟ್ ವಾಸ್ ಹೌ ಡಿಡ್ ಯು ಫೀಲ್? ಅವತ್ತು ಫಸ್ಟ್ ಶಾಟ್ ಮಾಡಬೇಕಾದ್ರೆ ಮಾತ್ರ ಅವರು ಹಿ ವಾಸ್ ಪಾರ್ಷಿಯಲ್ ಪ್ರೊಡ್ಯೂಸರ್. ಅಮಿತಾಬ್ ಬಚ್ಚನ್ ಅವ್ರದ್ದು ಪ್ರೊಡಕ್ಷನ್ ಅದು ಕೇಶುರಾಮ್ಸೆ ಅವರು ಮತ್ತು ಅಮಿತಾಬ್ ಬಚ್ಚನ್ ಅವ್ರ ಪ್ರೊಡಕ್ಷನ್ ಸೇರಿನೇ ಮಾಡಿದ್ದದು. ನಾನು ಫೋಟೋ ತೋರಿಸಿದ್ರಂತೆ ಅವರಿಗೆ, ಅವ್ರು ಒಪ್ಕೊಂಡಿದ್ರಂತೆ. ಅವರೇ ರಾಜ್ಕುಮಾರ್ ಸಂತೋಷಿ ಅವ್ರು ಹೇಳಿ ಇವಳನ್ನ ಆಯ್ಕೆ ಮಾಡಿದ್ದೀವಿ ಹೀಗೆ ಬೆಂಗಳೂರು ಹುಡುಗಿ ಅಂತ. ಆದರೆ ಅವ್ರ ಜೊತೆ ಮೊದಲನೇ ದಿನ ನಾನು ಆ್ಯಕ್ಟ್ ಮಾಡಿದಾಗ ನನಗೊಂಥರ ನಾನೇ ಹೇಳಿದೆ, ಯಾಕಂದರೆ ಅಪ್ಪ ನಾನು ತುಂಬ ದಿನ ಅಂದಮೇಲೆ ನೋಡ್ತಿದ್ದೀನಿ ಅಂದಮೇಲೆ ನಾನು ಹ್ಯಾವ್ ಟು ಗೋ ಹಗ್ಗಿಮ ಅಂತ ನಾನೇ ಹೇಳಿದೆ ಡೈರೆಕ್ಟ್ರಿಗೆ, ಹಗ್ ಮಾಡಬೇಕಲ್ಲ ನಾನು ಅಂತ. ಅದಕ್ಕೆ ಸರಿಯಾಗಿ ವೈಟ್ ಕಲರ್ ಬಿಳಿ ಕೋಟ್ ಹಾಕ್ಕೊಂಡಿದ್ದಾರೆ ಬೇರೆ ಅಮಿತಾಬ್ ಬಚ್ಚನ್ ಅವರು. ನಾನು ಹೋಗಿ ಹಗ್ ಮಾಡ್ಬೇಕು, ನಾನು ಹೇಳಿದೆ ಸರ್ ಐ ವಿಲ್ ಬಿ ಹಗ್ಗಿಂಗ್ ಯು ಅಂತ ಹೇಳಿದೆ. ಸರಿ ನೋ ಪ್ರಾಬ್ಲಮ್ ಅಂತ ಹೇಳಿದ್ರು. ಹಗ್ ಮಾಡಿ ಕೂಡಲಿದ್ದು ಮೇಕಪ್ ಎಲ್ಲ ಸ್ವಲ್ಪ ಅಂಟ್ಬಿಡತ್ತಲ್ಲ, ಅಯ್ಯೋ ಐ ಬಿಕೇಮ್ ಸೋ ಕಾನ್ಷಿಯಸ್. ಆ ಥರ ಸ್ವಲ್ಪ ಹೊತ್ತು ನರ್ವಸ್ ಆದೆ ಅಷ್ಟೇ, ಆಮೇಲೆ ಮತ್ತೇನೂ ಆಗಲಿಲ್ಲ. ಆದರೆ ಅವರಿಂದ ನನಗೆ ಒಂದು ದೊಡ್ಡ ಸೀನ್ ಇದೆ, ಒಂದು 4 ಉದ್ದ ಪೇಜ್ ಡೈಲಾಗ್ ಇದೆ ಅದು. ಅದು ರಾಜ್ಕುಮಾರ್ ಸಂತೋಷ್ ಇವರೆಲ್ಲ ತುಂಬ ಟೆನ್ಷನ್ ಮಾಡಿಕೊಂಡು, ಯಾರು ಭಾವನಾ ನನ್ನ ಪೂರ್ತಿ ಮರ್ಯಾದೆ ಇದರಲ್ಲೇ ಇದೆ, ನೀನು ಏನಾದ್ರು, ಯಾಕಂದರೆ ನನಗೆ ತುಂಬ ಜನ ಹೇಳಿದರು ಫಸ್ಟ್ ಟೇಕಲ್ಲಿ ಓಕೆ ಮಾಡಿಲ್ಲ ಅಂದರೆ ಅವರು ಹಿ ವಿಲ್ ವಾಕ್ಔಟ್, ಹುಷಾರಾಗಿರೋ ಅಂತ ಹೇಳಿದ್ರು. ನೀವು ಎಷ್ಟು ಬೇಕಾದ್ರೂ ಪ್ರಾಕ್ಟೀಸ್ ಮಾಡಿ, ರಿಹರ್ಸ್ ಮಾಡಿ, ನೀವು ಟೇಕಲ್ಲಿ ಮಾತ್ರ ಮಿಸ್ಟೇಕ್ ಮಾಡಿದ್ರೆ ಅಮಿತಾಬ್ ಬಚ್ಚನ್ ಅವರು ಇರಲ್ಲ. ಹಾಂ, ತಕ್ಷಣ ಹಿ ವಿಲ್ ಬಿ ಡಿಸ್ಟರ್ಬ್ಡ್. ಆ್ಯಂಡ್ ಹಿ ಆಲ್ಸೋ ಡಸ್. ರಿಹರ್ಸಲ್ ಮಾಡ್ತಾನೆ ಇರ್ತಾರೆ ಅವರು. ಒಂದು ಟೇಕಲ್ಲೇ ಓಕೆ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ಅವರು ತಪ್ಪಿ ನಂದೇನಾದರೂ ಡೈಲಾಗ್ ತಪ್ಪಾಯಿತು ಅಂತ ಹೇಳಿದರೆ ಟೇಕಲ್ಲಿ ಅಷ್ಟೇ ಹಿ ವಿಲ್ ವಾಕ್ಔಟ್. ಹಾಗಾಗಿ ತುಂಬ ಟೆನ್ಷನ್ ಇತ್ತು. ಅದು ನನ್ನ 4 ಪೇಜ್ ಡೈಲಾಗ್ಸ್ ಅದು ಕಂಟಿನ್ಯೂಯಸ್ಸಾಗಿ ನಾನು ಉದ್ದಕ್ಕೆ ಮಾತಾಡ್ತಾ ಇರ್ತೀನಿ, ಅವ್ರು ಕೇಳಿಸ್ಕೊಳ್ಳೋದಷ್ಟೇ. ಕೊನೆಯಲ್ಲಿ ಅವ್ರು ಮಾತಾಡೋದಿರುತ್ತೆ. ಅದ್ರ ಕೊನೆಗೆ ಏನಾಯಿತು? ಆಗ ನಂದು ಯಾವಾಗ ಮಿಸ್ಟೇಕ್ ಆಗಿಲ್ಲ. 3 ದಿನ ಮುಂಚೆ ತೊಗೊಂಡ್ಬಿಟ್ಟು ಸ್ಕ್ರಿಪ್ಟ್ ಡೈಲಾಗ್ ಪೂರ್ತಿ ಕಟ್ಟೊಂಡು ಅದು ಹಿಂದಿಯಲ್ಲಿ ಲೈವ್ ಮಾಡಿದ್ರು ಅದು ಸೌಂಡು. ಆಮೇಲೆ ಡಬ್ಬಿಂಗು ಸಹ ಮಾಡಿದ್ದಾರೆ, ಬಟ್ ದೇರ್ ಇಡ್ ಲೈವ್ ರೆಕಾರ್ಡಿಂಗ್ ಆಲ್ಸೋ ವಿಲ್ ಟ್ರೈ ಅಂತ. ಅದು ಆ ಸೀನ್ ಮಾತ್ರ ಲೈವ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ರು, ಬಿಕಾಸ್ ಗೊತ್ತಿಲ್ಲ ಮತ್ತು ಇವ್ರಿಗೆ ಡೇಟ್ ಸಿಗುತ್ತೋ ಇಲ್ವೋ ಅಂತ. ಹಾಗಾಗಿ ದೇ ವರ್ ಆಲ್ ಪ್ರಿಪೇರ್ಡ್. ಲೈಟಿಂಗು ಹೆಂಗೆ ಮಾಡ್ಕೊಂಡಿದ್ರು ಅಂದರೆ ಆ ಸೀನ್ ಪೂರ್ತಿ ಕಂಪ್ಲೀಟ್ ಆಗೋಷ್ಟು ಪೂರ್ತಿ ಲೈಟ್ ಮಾಡಿಬಿಟ್ಟಿದ್ರು ಸೈಟಲ್ಲಿ, ಅಷ್ಟು ಲೈಟಿಂಗ್ ಮಾಡ್ಕೊಂಡಿದ್ರು. ಅವತ್ತೇನಾದರೂ ನಾನು ಏನಾದ್ರು ಸಣ್ಣ ತಪ್ಪು ಮಾಡಿದ್ರು ಹಿ ವಿಲ್ ವಾಕ್ಔಟ್. ಅದಾದಮೇಲೆ ಅವ್ರು ಡೇಟ್ಸ್ ಇರಲಿಲ್ಲ, ಎಷ್ಟೋ ದಿನ ಡೇಟ್ಸ್ ಇಲ್ಲ. ಇದೆಲ್ಲ ತೆರೆ ಮೇಲೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೂ ತೆರೆ ಹಿಂದೆ ಇಷ್ಟೆಲ್ಲ ಒಂದು ಎಫರ್ಟ್ಸ್ ಇರುತ್ತೆ. ಅದಾದಮೇಲೆ ಆ ಸಿನಿಮಾ ಆದಮೇಲೆ ತುಂಬ ಹೊಗಳಿದ್ದಾರೆ ಅವ್ರು ನನ್ನ. ಆಮೇಲೆ ನನಗೆ ಸಹಾಯಕ ನಿರ್ದೇಶಕರೆಲ್ಲ ಬಂದು ಹೇಳಿದ್ರು, ಯಾ ನಂದಿನಿ ತುಜೆ ಪತಾ ಇತ್ನಾ ಬಿಗ್ ಬಿನೇ ಯು ಡೋಂಟ್ ನೋ ವಾಟ್ ಈ ಸೆಡ್ ಅಂತ. ಆಮೇಲೆ ನೋಡಿದ್ರೆ ಹೇಳಿದ್ರಂತೆ ಸೌತ್ ಇಂಡಿಯಾದಿಂದ ಬಂದರು, ಎಷ್ಟು ಚೆನ್ನಾಗಿ ಹಿಂದಿ ಮಾತಾಡಿದಾಳು ಅವಳು ಹುಡುಗಿ, ತುಂಬ ಟ್ಯಾಲೆಂಟೆಡ್ ಇದ್ದಾಳೆ, ಚೆನ್ನಾಗಿ ಮಾಡಿದ್ಲು ಅಂತಲ್ಲ. ಸೊ ನೈಸ್. ಆವಾಗಲೇ ಶಾಕುಂತಲೆ ಕ್ಯಾರೆಕ್ಟರ್ ಮಾಡೋಕ್ಕೆ ಹಿಂದಿ ಶಾಂತಲೆ ಕ್ಯಾರೆಕ್ಟರ್ ಮಾಡೋಕ್ಕೆ ಹಿಂದಿ ಬರಲ್ಲ ಅಂತಂದವರು ಇವಾಗ ಬಿಗ್ ಬಿ ಮುಂದೆ ನಿಂತ್ಕೊಂಡು 4 ಪೇಜ್ ಬ್ಯೂಟಿಫುಲ್ ಆಗಿರುವಂಥ ಒಂದು ದ್ಯಾಟ್ ಇಸ್ ವಾಟ್ ಒಳ್ಳೆ ಅನುಭವ. ಆ್ಯಂಡ್ ವಿ ಆರ್ ಸೋ ಬ್ಲೆಸ್ಡ್. ಆ್ಯಂಡ್ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದೀರಾ, ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ನಿಮ್ಮ ಪ್ರೊಡಕ್ಷನ್ ಹೌಸಿಂದ ಬಂದಿದೆ. ಸೊ ಆ್ಯಂಡ್ ಬಾಲ್ ಭವನ್ ಅಂತ ಒಂದು ಐ ಥಿಂಕ್ ತೆರೆ ಮರೆ ಇದ್ದಂಥ ಒಂದದು ಬಟ್ ಅಲ್ಲಿ ಬಾಲ್ ಭವನಲ್ಲಿ ಆ್ಯಕ್ಚುಯಲ್ ಪ್ರತಿಭೆಗಳು ಬರ್ತಾಯಿದ್ರು. ಮುಂಚೆ ದೊಡ್ಡ ಕಾರ್ಯಾಗಾರ ಆಗ್ತಾಯಿತ್ತು, ಜಾನಪದ ಕಾರ್ಯಾಗಾರ, ಆಗಲೇ ಸಾಹಿತ್ಯದ ಬಗ್ಗೆ ಸಂಗೀತದ ಬಗ್ಗೆ ತುಂಬ ಉಳ್ಕೊಂಡಿತ್ತು. ಆದರೆ ಅದು ಮರೆ ಹೊಟ್ಟೋಯ್ತು ಸ್ವಲ್ಪ ದಿನ. ಬಾಲ್ ಭವನ್ ಹೇಗಾಯಿತು ಅಂದರೆ ಒಂದು 15 ರೂಪಾಯಿ ಕೊಟ್ಟರೆ ಅದು ತಿಂಗಳು ಪಾಸ್ ಮಾಡಿಕೊಂಡ್ರೆ ಬರೀ ಟ್ರೈನ್ ಆಟಾಡೋಕ್ಕೆ, ಮಕ್ಕಳನ್ನ ಆಟಾಡ್ಸೋಕ್ಕೆ ಒಂದು ಪಾರ್ಕ್ ಥರ ಆಗೋಗಿತ್ತು. ಆ್ಯಕ್ಚುಲಿ ಬಾಲ್ ಭವನಲ್ಲಿ ಒಂದು ಕಾಲದಲ್ಲಿ ನನಗೆ ನ್ಯಾಷನಲ್ ಅವಾರ್ಡ್ ಕೂಡ ಯಡಿಯೂರಪ್ಪ ಸರ್ 100 ಜನ 150 ಜನ ಇದ್ದಂಥ ಒಂದು ಆಡಿಷನ್ ಮಾಡಿ ಅದರಲ್ಲಿ 3 ಜನನ ಸೆಲೆಕ್ಟ್ ಮಾಡುವಂಥ ಒಂದು ಅಷ್ಟು ಸ್ಟ್ರಾಂಗ್, ಅದ್ರಲ್ಲಿ 3ರಲ್ಲಿ ನಾನು ಒಬ್ಬಳಾಗಿದ್ದೆ. ಸೊ ಆ ಬಾಲ ಪ್ರತಿಭೆ ಅವಾರ್ಡ್ ಕೂಡ ನಂಗೆ ಬಂದಿತ್ತು. ಅಷ್ಟೆಲ್ಲ ಮಾಡ್ತಾಯಿದ್ರು, ಬಟ್ ಆ ಒಂದು ಸ್ಥಾನದಕ್ಕೆ ಯಾರೂ ಬರಲಿಲ್ಲ. ಬಟ್ ನೀವು ಬಂದಾಗ ಆದಂಥ ಒಂದಷ್ಟು ಒಳ್ಳೊಳ್ಳೆ ಅದೇ ನಾನು ಹೇಳಿದ್ದು. ಅದಕ್ಕೆ ನಾನು ಸರ್ಕಾರ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಸರ್ಕಾರದಲ್ಲಿ ನಮ್ಗೆ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಕಲಾವಿದರಿಗೆ ಏನಾದರೂ ಸೇವೆ ಮಾಡೋ ಅವಕಾಶನೂ ಇರಬಹುದು. ಅಲ್ಲಿ ದರ್ಸ್ ಅ ಲಾಟ್, ಅಂದರೆ ಸ್ಕೋಪ್ ಇದೆ ಅಲ್ಲಿ, ನಾವೇನೂ ಮಾಡಲಿಕ್ಕೆ ಸ್ಕೋಪ್ ಇದೆ. ಅದಕ್ಕೆ ಗೊತ್ತಿರುವಂಥವ್ರು ಇರಬೇಕು. ಈಗ ಬಾಲಭವನ್ ಅಂದರೆ ಬಾಲಭವನ್ ಬಗ್ಗೆ ಒಂದು ಅರಿವಿರಬೇಕು, ಆಸಕ್ತಿ ಇರಬೇಕು, ಮಕ್ಕಳ ಬಗ್ಗೆ ಆಸಕ್ತಿ ಇರಬೇಕು, ಅವರ
ಮಾನಸಿಕ ಇದು ಹೇಗೆ ವಿಕಸನಗೊಳ್ಳಬೇಕು, ಇದ್ರ ಬಗ್ಗೆ ಎಲ್ಲ ಒಂದು ಕನ್ಸರ್ನ್ ಇರೋರಾಗಬೇಕು. ಇಟ್ ಕೆನಾಟ್ ಬಿ ಜಸ್ಟ್ ಅ ಪೊಲಿಟಿಕಲ್ ಪ್ಲೇಸ್ಮೆಂಟ್ ಅಥವಾ ಪೊಲಿಟಿಕಲ್ ಒಂದು ಪವರ್ ಶೋಯಿಂಗ್, ಇದು ಅಧಿಕಾರ ತೋರಿಸುವಂಥ ಒಂದು ಕುರ್ಚಿಯ ಸ್ಥಾನ ಅಲಂಕರಿಸುವಂಥವ್ರು ಆಗಬಾರ್ದು. ಅದು ಕೆಲವುದಕ್ಕೆ ಓಕೆ, ದೇ ಡೂಯಿಂಗ್ ದ್ಯಾಟ್, ಇರಲಿ, ನಾನು ಅದನ್ನು ಬೇಡ ಅಂತ ಹೇಳಲ್ಲ. ಅದು ಎಲ್ಲದೂ ಬೇಕಾಗತ್ತೆ ರಾಜಕೀಯದಲ್ಲಿ. ಆದರೆ ಈ ಥರದ ವರ್ಗಗಳು ಇರೋದ್ರಿಂದ ಈ ವರ್ಗಗಳಿಗೆ ಯಾರು ಬೇಕಾಗ್ತಾರೆ ಅಂಥ ಸೂಕ್ಷ್ಮತೆ ಇರೋನು ನೀವು ತನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಡಾನ್ಸ್ ಆ್ಯಂಡ್ ಮ್ಯೂಸಿಕ್ ಆ್ಯಂಡ್ ಸ್ಪೆಷಲಿ ಕರ್ನಾಟಕ, ನಾವು ಐತಿಹಾಸಿಕವಾಗಿ ಇವತ್ತು ಕೃಷ್ಣದೇವರಾಯನ ಅದಕ್ಕೆ ಜಾಸ್ತಿ ಅಲಂಕಾರ ಎಲ್ಲ ಮಾಡಿ ವಿ ಆರ್ ಡೂಯಿಂಗ್ ಹಂಪಿ ಉತ್ಸವ, ಅದೆಲ್ಲ ಮಾಡ್ತಾಯಿದ್ದೀವಿ. ಬಟ್ ವಿ ಹ್ಯಾವ್ ನಾಟ್ ಕ್ರಿಯೇಟೆಡ್ ಆ ವೇದಿಕೆ. ಹಂಪಿ ಉತ್ಸವದಲ್ಲೇ 5 ನಿಮಿಷ 10 ನಿಮಿಷಕ್ಕೆ ಎಂತೆಂಥ ದೊಡ್ಡ ದೊಡ್ಡ ಮಹಾನ್ ಕಲಾವಿದರನ್ನು ಕೇಳ್ತಾ ಇದ್ದಾರೆ ಅವರು. ಸರ್ಕಾರ ಅಲ್ಲಿಗೆ ಸರ್ಕಾರನೇ ಯು ಆರ್ ಆಲ್ರೆಡಿ ಬ್ರಿಂಗಿಂಗ್ ಡೌನ್ ದ ಕ್ವಾಲಿಟಿ ಆಫ್ ದಿ ಆರ್ಟ್. ನಿಮಗೆ ಪೇಷನ್ಸ್ ಇಲ್ಲದೆ ಇರಬಹುದು, ಸಹನೆ ಇಲ್ಲದಿರ್ಬೋದು, ಯಾಕಂದ್ರೆ ನಿಮಗೆ ಸಮಯದ ಅಭಾವ ಇರುತ್ತೆ, ಅವ್ರಿಗೆ ಏನೇನೋ ಒತ್ತಡಗಳಿರುತ್ತೆ. ನೀವೆಲ್ಲ ಬಂದು ಕೂತ್ಕೊಂಡು ನೋಡಿ, ಮುಖ್ಯಮಂತ್ರಿ ಬಂದು ಕೂತ್ಕೊಂಡು ನೋಡಿ, ಇನ್ಯಾರೋ ಬಂದು ಕೂತ್ಕೊಂಡು ನೋಡಿ, ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್. ಆದರೆ ನನ್ನ ಜನರಿಗೆ ತೋರ್ಸೋಕ್ಕೆ ವೇದಿಕೆ ಮಾಡಿಕೊಡೋಕ್ಕೆ ನನ್ನ ಹತ್ರ ಹಣನೂ ಇದೆ, ನನ್ನ ಹತ್ರ ಜನ ಇದ್ದಾರೆ, ಕರೆದ್ರೆ ಬಂದು ಮಾಡ್ಲಿಕ್ಕೆ ಜನ ಇದ್ದಾರೆ. ಅದನ್ನು ಪಸರಿಸೋಕ್ಕೊಂದು ಅವಕಾಶ ಇದೆ ಅಲ್ಲಿ, ಆ್ಯಂಡ್ ಯು ಕ್ಯಾನ್ ಡೂ ದ್ಯಾಟ್. ಅದನ್ನು ಕಮರ್ಷಿಯಲ್ ಮಾಡಿ ಅದು ಹೆಂಗಂದ್ರೂ ಅದರಿಂದ ಏನು ದರ್ ಇಸ್ ನೋ ಇನ್ಕಮ್. ಈಗ ಸರ್ಕಾರ ಮಾಡಲಿಲ್ಲ ಅಂದರೆ ಇನ್ನು ಯಾರು ಮಾಡೋಕ್ಕಾಗುತ್ತೆ ರೂಪಿಕಾ? ಯು ಕ್ಯಾನ್ ಡೂ ಪ್ರೋಗ್ರಾಮ್ಸ್, ಇಟ್ಸ್ ಸೋ ಎಕ್ಸ್ಪೆನ್ಸಿವ್. ನಾನು ಮಾಡ್ತಾನೆ ಇದ್ದೀನಿ ಪ್ರತಿ ಸತಿ, ನನಗೆ ಐ ಡೋಂಟ್ ವಾಂಟ್ ಟು ಸಿ ಸಚ್ ವರ್ಡ್ಸ್, ಅಂದರೆ ಲಾಸ್ ಆಗುತ್ತೆ ಹಾಗೆ ಹಿಂಗೆ ನಾನು ಕಳ್ಕೊಳ್ತೀನಿ ಅಂತ ಅಲ್ಲ. ಆದರೆ ಅದು ಸರ್ಕಾರ ಮಾಡಿದ್ರೆ ಇನ್ನೂ ಹೆಚ್ಚು ಪ್ರಭಾವ ಬೀರುತ್ತೆ, ಜನರಿಗೆ ಒಳ್ಳೇದಾಗತ್ತೆ ಅನ್ನೋದು. ನಿಮ್ಮನ್ನ ಗ್ಲಾಮರಸ್ ಆಗಿ ನೋಡೋಕ್ಕೂ ಸಖತ್ತಾಗಿ ಕಾಣ್ತೀರಾ, ಆ್ಯಂಡ್ ಟ್ರೆಡಿಷನಲ್ ಆಗಿ ನೋಡೋಕ್ಕೂ ಸಖತ್ತಾಗಿ ಕಾಣ್ತೀರಾ. ಇಂತಿ ನಿನ್ನ ಪ್ರೀತಿಯ ಅನ್ನೋದು ಎಲ್ಲರಿಗೂ ಒಂಥರ ಇಟ್ಸ್ ಲೈಕ್ ಒಂಥರ ಮನೆ. ಸೊ ವಿ ನೆವರ್ ಎಕ್ಸ್ಪೆಕ್ಟೆಡ್ ಅಂಥ ಒಂದು ಮನೆ ಮಾತಿಗಿಂತ ಮನದ ಮಾತಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಜನ ಎಲ್ಲ ಹೆಂಗಸ್ರಿಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಲಾಟ್ ಆಫ್ ಮೆನ್ ಹ್ಯಾವ್ ಲೈಕ್ಡ್ ಇಟ್ ಟು. ದಟ್ಸ್ ಟ್ರೂ. ಆ ಸಿನಿಮಾದಲ್ಲಿ ಒಂದು ಆರ್ಟಿಸ್ಟಿಕ್ಕಾಗೂ ಇದೆ, ಕಂಟೆಂಪ್ರರಿಯಾಗಿ ಒಂದು ಹ್ಯಾಂಡಲ್ ಮಾಡಿರೋದಂತ ಹೇಳಿದ್ರೆ ಅದು ಬಿಕಾಸ್ ಸೂರಿನೇ ಕಲಾವಿದರಾಗಿರೋದ್ರಿಂದ, ಬರೀ ನಿರ್ದೇಶಕರಲ್ಲದೇ ಅದು ಬಿಟ್ಟು, ಈ ಕಲೆನ ಬಿಟ್ಟು ಬೇರೆ ಬಣ್ಣದ ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಪ್ಯಾಲೆಟ್ ಗೊತ್ತಿರೋದ್ರಿಂದ ಅವರಿಗೆ. ಹೀ ಮೇ ಬಿ ಅಂಡರ್ಸ್ಟ್ಯಾಂಡ್ಸ್ ಹೋಲ್ ಥಿಂಗ್ ಅನಿಸುತ್ತೆ ಹೇಗೆ ಅಂತ. ಆದರೆ ನನಗೆ ಒಂಥರ ಮ್ಯಾಜಿಕಲ್ ಅಂತ ಹೇಳ್ಬೋದು. ಯಾಕಂದರೆ ಸೂರ್ಯ ಅವರು ಒಂಥರ ಅಬ್ರಪ್ಟ್, ಮಾತಲ್ಲೇ ಒಂಥರ ಅಬ್ರಪ್ಟ್. ಅವರು ತೀರಾ ಪೂರ್ತಿ ಹೀಗೆ ವಿಸ್ತಾರವಾಗಿ ಮಾತಾಡಿ ಕತೆ ಹೇಳಿ ಆ ಥರದ್ದೆಲ್ಲ ಅವರಲ್ಲ. ಅವರು ಈಸ್ ನಾಟ್ ಅ ಪರ್ಸನಾಲಿಟಿ ಲೈಕ್ ದ್ಯಾಟ್. ಅಬ್ರಪ್ಟ್ ಇರುತ್ತೆ ಅವ್ರದ್ದು ಒಂಥರ, ಎಲ್ಲದರಲ್ಲೂ ಹಾಗೆ ಹಿಂಗೆ ಅಂತ ಚೂಚೂರಾಗೆ ಹೇಳಿಬಿಡ್ತಾರೆ. ಹಾಂ, ಆದರೆ ಆ ಭಾಷೆ ನಂಗೆ ಅರ್ಥ ಆಯಿತು, ಅವ್ರು ಮಾತಾಡಿದ ಭಾಷೆ ಅರ್ಥ ಆಯಿತು. ಆಮೇಲೆ ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅದು ಅರ್ಥ ಆಗೋಕ್ಕೆ ಶುರು ಆಯಿತು. ಆಮೇಲೆ ಅವರು ಸ್ಕ್ರಿಪ್ಟ್ ಇಟ್ಕೊಂಡು ಬರೆದು, ಇದನ್ನು ನಾನು ಮಣಿರತ್ನಂ ಅವ್ರ ಬಗ್ಗೆ ಕೇಳಿದೆ, ಇಷ್ಟೇ ಚೀಟಿಲಿ ಬರ್ಕೊಂಡು ಬರ್ತಾರೆ ಅಂತ. ಆ ಥರನೇ ಸೂರ್ಯ ಅವರು ಬರ್ಕೊಂಡು ಬರೋದು, ಇಷ್ಟೇ ಪುಟ್ಟ ಚೀಟಿಯಲ್ಲಿ ಬರ್ಕೊಂಬಂದಿರ್ತಾರೆ. ಅದೆಲ್ಲ ಏನಿರಲ್ಲ. ಆಮೇಲೆ ಕಿಟ್ಟಿ ಜೊತೆ ಒಂದು ತೆರೆ ಹಂಚ್ಕೊಳ್ಳೋದು, ಇಟ್ಸ್ ವೆರಿ ಕಂಫರ್ಟಬಲ್. ಈಸ್ ವೆರಿ ಡೌನ್ ಟು ಅರ್ತ್ ಮ್ಯಾನ್. ತುಂಬ ಒಂದು ಹೀರೋಗಿರಿ ಅದನ್ನು ತೋರಿಸೋ ಅಂತಹ ಸ್ವಭಾವ ಅಥವಾ ವ್ಯಕ್ತಿತ್ವ ಅಲ್ಲದೇ ಇರೋದರಿಂದ ನನಗೆ ತುಂಬ ಸುಲಭ ಆಗುತ್ತೆ. ಯಾಕಂದ್ರೆ ನಾನು ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ನನಗೇನು ಕಿಟ್ಟಿ ಏನು ಪರಿಚಯ ಇರಲಿಲ್ಲ. ನಿನ್ನ ಪ್ರೀತಿಯ ಮಾಡೋಕ್ಕಿಂತ ಮುಂಚೆ ನನಗೇನು ಪರಿಚಯ ಇಲ್ಲ ಕಿಟ್ಟಿ, ಆಯಿತಾ. ನಾನು ಬಾಂಬೆಲಿದ್ದೆ, ಆಮೇಲೆ ಅಲ್ಲಿಂದ ನಾನು ಸಿನಿಮಾಗಳಲ್ಲಿ ಮಾಡ್ತಾಯಿದ್ದಿದ್ದು. ಸೂರ್ಯ ಅವ್ರು ಹೇಳಿದಾಗ ಪಾತ್ರ ತುಂಬ ಚೆನ್ನಾಗಿ ಅನಿಸಿತ್ತು, ನಂಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡೆ. ಆದರೆ ಎಷ್ಟು ಬರುತ್ತೆ, ಏನು ಬರುತ್ತೆ, ಅದು ಹೇಗೆ ಬರುತ್ತೆ ಅದೆಲ್ಲ ನಾನು ಇನ್ನು ತುಂಬ ಕೇಳಕ್ಕೆ ಹೋಗಲಿಲ್ಲ. ನನಗೇನು ಮನಸ್ಸಲ್ಲಿ ಸಿಗೋ ಪಾತ್ರನ ಚೆನ್ನಾಗಿ ಮಾಡಬೇಕು. ಅದಕ್ಕೆ ಸುಮನಾ ಕಿತ್ತೂರು, ಆ್ಯಕ್ಚುಲಿ ನಾನು ಪರಿಚಯ ಮಾಡಿಸಿರೋ ಸೂರಿಗೆ ಸುಮನಾ ಕಿತ್ತೂರು. ಸುಮಾ ಫೋನ್ ಮಾಡಿ ಹೇಳಿದ್ದು ನನಗೆ, ನಂದು ಹೀಗಿದೆ, ಸೂರಿ ಈಸ್ ಅ ನೈಸ್, ತುಂಬ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಕಲಾವಿದರು, ಮತ್ತು ಅವರು ತುಂಬ ಪ್ರತಿಭೆ ಇದೆ ಕಣೋ, ನೀನು ಮಾಡು ಅಂತ. ಸೊ ಶೀ ಪುಟ್ ಮೀ ಆನ್ ಟು ಸೂರ್ಯ ಅವರು ಇದನ್ನು ಅನೌನ್ಸ್ ಮಾಡಿದ್ಮೇಲೆ ನಂಗೆ ಕಿಟ್ಟಿ ಅಲ್ಲಿ ಪರಿಚಯ ಆಗಿತ್ತು. ಆ್ಯಂಡ್ ಇಟ್ ವಾಸ್ ವೆರಿ ಕಂಫರ್ಟಬಲ್ ಶೇರಿಂಗ್ ಸ್ಪೇಸ್ ವಿತ್ ಹೆಮ್. ನಾನು ಕಿಟ್ಟಿ ಎಷ್ಟೋ ಸತಿ ಮಾತಾಡ್ಕೊಂಡಿದ್ದೀವಿ, ಇನ್ನೂ ಸಿನಿಮಾ ಮಾಡೋಣ ಅಂತ. ಐ ಹೋಪ್ ಇಟ್ ಹ್ಯಾಪನ್ ಸಮ್ ಡೇ. ಆ್ಯಂಡ್ ಭಾವನಾನು ಆ ಸಮಯದಲ್ಲೇ ಕ್ಲೋಸ್ ಆಗಿದ್ದು, ಕಿಟ್ಟಿ ವೈಫ್ ಆ್ಯಂಡ್ ಬೆಳಗೆರೆ ಅವ್ರ ಮಗಳು. ಹಾಗಾಗಿ ಒಂಥರ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಒಂಥರ ಸಿನಿಮಾ ಥರ ಅನ್ನಿಸ್ತಾ ಇರಲಿಲ್ಲ ನನಗೆ, ಯಾವುದೋ ಸೆಟ್ಟಲ್ಲಿದ್ದೀನಿ ಸಿನಿಮಾ ಮಾಡ್ದಂಗೆ ಮಾಡಬೇಕು ಅಂತ.
ಆಪ್ತ ಮಿತ್ರ ಆಲ್ರೆಡಿ ಒಂದು ಟ್ರೆಂಡ್ ಸೆಟರ್ ಮಾಡಿ ಸೌಂದರ್ಯ ಮ್ಯಾಮ್ ಬಗ್ಗೆ ಮಾತಾಡೋಕ್ಕೆ ನಿಜವಾಗ್ಲೂ ಸಾಕಷ್ಟು ಇರುತ್ತೆ. ಸೊ ಆಪ್ತ ರಕ್ಷಕ ಬಗ್ಗೆ ಮಾತಾಡಿದಾಗ ಬೀಯಿಂಗ್ ಎ ಡ್ಯಾನ್ಸರ್ ಅಂತ ಪಾತ್ರಗಳು ಮಾಡಬೇಕು ಅಂತ ಕೂಡ ನಾವು ಕಾಯ್ತಿರ್ತೀವಿ. ಆ ಆಫರ್ ನನಗಂದ್ರೆ ಡಾನ್ಸ್ ಅದೇನೋ ಗೊತ್ತಿಲ್ಲ, ಪಿ ವಾಸು ಸರಿಗೆ ಅದೇನಂತ ಅನ್ನಿಸ್ತು ಗೊತ್ತಿಲ್ಲ. ನನಗೆ ಡ್ಯಾನ್ಸ್ ಮಾಡೋಕ್ಕೆ ಕೊಟ್ಟಿಲ್ಲ ಅದ್ರಲ್ಲಿ ಅವಕಾಶ. ಬಟ್ ಪೇಂಟರ್ ಪಾತ್ರ ಕೊಟ್ಟರು. ಆದರೆ ಅವ್ರಿಗೆ ಅದರಲ್ಲಿ ಏನೋ ಒಂದು ತುಂಬ ಆಳವಾದ್ದೇನೋ ಬೇಕಿತ್ತು ಅವರಿಗೆ. ಬಿಕಾಸ್ ಅವ್ರಿಗೆ ಅದರಲ್ಲಿ ಏನು ಸೃಷ್ಟಿಸ್ಬೇಕಿತ್ತು ಅಂತ ಹೇಳಿದ್ರೆ ಅದು ವರ್ಕ್ ಆಗಿದೆ. ಯಾಕಂದರೆ ತುಂಬ ಜನ ಅದರಲ್ಲಿ ನಾನೇ ಅಂತ ಅಂದ್ಕೊಳ್ತಾ ಇರ್ತಾರೆ, ನೋಡಿದ್ರೆ ನಾನು ಆಗಿರಲ್ಲ. ಅದು ನನ್ನ ಪಾತ್ರನೂ ಸಣ್ಣದಾಗೆ ಬರುತ್ತೆ. ಆದರೆ ವಿಷ್ಣು ಸರ್ ಅವತ್ತು ಆ ಸೀನ್ ನಡಿಬೇಕಾದ್ರೆ ಅವತ್ತು ಹೇಳಿದ್ರು, ವಾಸು ನೀನು ಗೊತ್ತಿಲ್ಲ, ಭಾವನನ್ನ ಕಣ್ಣು ನೋಡು, ಅವಳು ಒಳ್ಳೆ ನಾಗಿನ ಕಣ್ಣು ಥರ ಇದೆ, ನೀನು ಉಪಯೋಗಿಸ್ಕೊ ಚೆನ್ನಾಗೆ, ಯು ಹ್ಯಾವ್ ಟು ಇನ್ನೊಂದು ಸ್ವಲ್ಪ ಹಾಕು ಪರವಾಗಿಲ್ಲ ಅಂತೆಲ್ಲ. ಅದಕ್ಕೆ ಸರಿಯಾಗಿ ಕಣ್ಣಿಂದೇ ಒಂದು ಕಡೆ ಶಾರ್ಟ್ ಇಟ್ಟಿದ್ದಾರೆ. ಆ್ಯಂಡ್ ಐ ರಿಯಲೈಸ್ ಲೇಟರ್. ಸೊ ವಿಷ್ಣು ಸರ್ ಅವರ ಕೊನೆ ಸಿನಿಮಾದಲ್ಲಿ ನೀವು ಸ್ಕ್ರೀನ್ ಶೇರ್ ಮಾಡ್ಕೊಳ್ತೀರಾ. ಸೊ ಅವರ ಬಗ್ಗೆ ಅವ್ರ ಜರ್ನಿ ಕೊನೆ ಸಿನಿಮಾದಲ್ಲಿ ಅನ್ನೋಕ್ಕಿಂತ ಮುಂಚೆಯಿಂದನೂ ನಾನು ದೀಪಾವಳಿ ಅವ್ರ ಜೊತೆ ಮೊದಲು ನಟಿಸಿದ್ದು ತಂಗಿಯಾಗಿ. ಆಮೇಲೆ ಸಿನಿಮಾ ಮಾಡದೇ ಇದ್ರೂ ಸಹ ಅದು ಹೇಗಿತ್ತು ಅಂತ ಹೇಳಿದ್ರೆ, ಈಗ ಮೈಸೂರಲ್ಲಿದ್ದರೆ ವಿ ಯೂಸ್ ಟು ಗೋ ಆ್ಯಂಡ್ ಮೀಟ್. ಸರ್ ನಾನು ಫೋನ್ ಮಾಡ್ಬೋದಾಗಿತ್ತು, ಅವರು ಫೋನ್ ಮಾಡ್ತಾಯಿದ್ರು, ಬಂದುಬಿಡ್ಬೋದು. ಯಾವುದೇ ಶೂಟಿಂಗಲ್ಲಿದ್ದರೂ ಸಹ ಬನ್ನಿ ಊಟ ಮಾಡೋಣ ಬನ್ನಿ ಅಂತೆಲ್ಲ ಕರೆಯೋದು. ಆ್ಯಂಡ್ ವಿ ವರ್ ಆಲ್ವೇಸ್ ಇನ್ ಕಾನ್ಸ್ಟೆಂಟ್ ಇನ್ ಟಚ್. ಮತ್ತು ಏನು ಗೊತ್ತಾ, ಅವರೆಲ್ಲ ಈ ಥರದವ್ರು ಇರುವಾಗ ಏನಾಗ್ತಿತ್ತು ಅಂದರೆ, ಯಾರೇ ಒಬ್ಬರು ಸೆಟ್ಟಲ್ಲಿ, ಅದು ಲೈಟ್ ಮ್ಯಾನ್ ಇರ್ಬೋದು, ಡ್ರೈವರ್ ಇರ್ಬೋದು, ಯೂನಿಯನ್ ಅವ್ರು ಇರ್ಬೋದು, ಯಾರೇ ಇದ್ರೂ ಅಲ್ಲಿ ಏನೋ ಆಗ್ತಾ ಇದೆ, ಅಲ್ಲೇನೋ ತೊಂದರೆ ಕಾಣ್ತಿದೆ, ಏನೋ ಸರಿ ಅನ್ನಿಸ್ತಿಲ್ಲ ಅಂತ ಹೇಳಿದ್ರೆ ಯೂಸ್ ಟು ಇಮ್ಮಿಡಿಯೇಟ್ಲಿ ವೆರಿಫೈ, ಯಾಕೆ ಆರೋಗ್ಯ ಸರಿ ಇಲ್ವಾ, ಏನಾಗ್ತಿದೆ ಅಂತ. ಯಾರಾದರೂ ಊಟಕ್ಕೆ ಬರ್ತಾ ಇಲ್ಲ ಅಥವಾ ಅವ್ರ ಬಿಹೇವಿಯರ್ ಏನೋ ಒಂದು ಸ್ವಲ್ಪ ಒಂದೇ ಥರ ಇಲ್ಲ, ಖುಷಿಯಾಗಿಲ್ಲ ಅಂದ್ರೂ ಅದೆಲ್ಲ ತಿಳ್ಕೊಳ್ತಾಯಿದ್ರು ಎಲ್ಲರ ಬಗ್ಗೆನೂ. ಅದೊಂದು ಕನ್ಸರ್ನ್ ಅಂತಲೇ ಹೇಳ್ಬೋದು ರೀ ಅಲ್ಲಿ. ಅದು ನಿಜವಾದ ಕನ್ಸರ್ನ್, ಪ್ರೀತಿ ಇದ್ದರೆ ಮಾತ್ರ ಆ ಥರ ಎಲ್ಲ ಮಾಡೋದಲ್ವ. ಯು ಬಿಕಮ್ ಅ ಹೆಡ್ ಆಫ್ ದ ಫ್ಯಾಮಿಲಿ, ಹೇಗಿರಬೇಕೋ ಹಾಗೆ ಒಂಥರ. ಇಲ್ಲಿ ಇವತ್ತು ನಾನೇ ಹೆಡ್ ಅಂದರೆ ನಾನು ಎಲ್ಲನೂ ನೋಡ್ಕೊಳ್ಬೇಕು, ನನ್ನ ಜವಾಬ್ದಾರಿ ಅಂತ. ಆದರೆ ಅದು ಒಂಥರ ಇಟ್ ಗಿವ್ಸ್ ಯು ಲಾಟ್ ಆಫ್ ಕಾನ್ಫಿಡೆನ್ಸ್ ರೂಪಿಕಾ. ಆ ವಾತಾವರಣ ತುಂಬ ಚೆನ್ನಾಗಿತ್ತು. ಇವಾಗ ಏನಾಗ್ತಿದೆ, ನಾನು ಇವಾಗಿನವ್ರ ಜೊತೆ ಕೆಲಸ ಮಾಡ್ತೀನಿ, ಐಮ್ ನಾಟ್ ಕಂಪ್ಲೇನಿಂಗ್, ಆಮೇಲೆ ಸೇಯಿಂಗ್ ಏನೇನು ಬದಲಾಗಿದೆ ಅಂತ ನಾನು ಹೇಳ್ತೀನಿ ಅಷ್ಟೇ, ಬಿಟ್ಟರೆ ನಾನು ಕಂಪ್ಲೇಂಟ್ ಮಾಡ್ತಿಲ್ಲ, ಆಯಿತಾ. ಈಗೇನಪ್ಪ ಅಂತ ಹೇಳಿದ್ರೆ, ನಮಗೆ ಆ ಥರ ವಾತಾವರಣದಲ್ಲಿ ಇದ್ವಲ್ಲ, ಈಗ ನನಗೇನೋ ಅಲ್ಲಿ ಸರಿಯಾಗಿಲ್ಲ ಅಂತ ಹೇಳಿದ್ರೆ, ಎಸ್ಪೆಷಲಿ ಹೋಟೆಲ್ ಕೊಡೋದು ಅವ್ರಿಗೆ ಗೊತ್ತಾಗಿರಲ್ಲ. ನಿರ್ಮಾಪಕರಿಗೆ ನಾವು ಹೊಸದಾಗಿ ಬಂದಿರ್ತೀವಿ, ಅವ್ರು ನಮಗೆ ಯಾವುದೋ ಥರದ ಹೋಟೆಲ್ ಕೊಡ್ತಾರೆ. ನನಗೆ ದೀಪಾವಳಿಯಲ್ಲಿ ಆ ನಿರ್ಮಾಪಕರು ಬೇರೆ ಥರ ಹೋಟೆಲ್ ಕೊಟ್ಬಿಟ್ಟಿದ್ರು, ಬೇರೆ ಕಡೆ ಕೊಟ್ಟಿದ್ರು. ಇವರೆಲ್ಲ ಎಲ್ಲಿ ಉಳ್ಕೊಂಡಿದ್ರು ಅಲ್ಲಿ ನನಗೆ ಕೊಟ್ಟಿರಲಿಲ್ಲ. ಆಗ ವಿಷ್ಣು ಸರ್ ನನ್ನನ್ನು ಕರೆದುಬಿಟ್ಟು, ರಮೇಶ್ ಅವರು ಇದ್ರ ಜೊತೆಲಿ, ಭಾವನಾ ನೀನು ಒಬ್ಬಳೇ ಓಡಾಡ್ತೀಯ ಯಾವಾಗ್ಲೂ, ನಿನ್ನ ಜೊತೆ ಯಾರೂ ಬರಲ್ಲ, ನೀನು ಒಬ್ಬಳು ಹೆಣ್ಣಾಗಿರೋದ್ರಿಂದ ನೀನು ಎಲ್ಲಿ ಉಳಿತೀಯ, ಎಲ್ಲಿಂದ ಹೊರಗೆ ಬರ್ತೀಯ ಅದನ್ನು ಜನ ನೋಡ್ತಾ ಇರ್ತಾರೆ. ನೀನು ಯಾವುದೇ ಹೋಟೆಲಲ್ಲಿ ಉಳ್ಕೊ, ನೀನು ಯಾವ ಹೋಟೆಲಲ್ಲಿ ಉಳಿತೀಯ ಅನ್ನೋದು ತುಂಬ ಮುಖ್ಯ. ಯಾಕಂದರೆ ನಿನ್ನನ್ನು ಅಲ್ಲಿಂದ ದೇ ವಿಲ್ ಜಡ್ಜ್ ಯು, ನೀನು ಎಲ್ಲಿಂದ ಹೊರಗೆ ಬರ್ತಿದ್ಯಾ ಅನ್ನೋದನ್ನು ನೋಡಿ ಯಾವ ಥರ ಹುಡುಗಿ ಇರ್ಬೋದು ಅಂತ ಅವರು ಯೋಚನೆ ಮಾಡ್ತಾರೆ. ನೀನು ಹಾಗಾಗಿ ನೀನು ಬೇಕಾದ್ರೆ ದುಡ್ಡು ತೊಗೊಳ್ದೇ ಇರಬಹುದು, ನಿಂಗೆ ಇಷ್ಟ ಆದರೆ ನೀನು ದುಡ್ಡು ತೊಗೊಳ್ದೇ ಇರ್ಬೋದು, ನೀನು ಪೇಮೆಂಟು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಮೇಕ್ ಶ್ಯೂರ್ ದಟ್ ಯು ಆರ್ ಸ್ಟೇಯಿಂಗ್ ಎಟ್ ಅ ರೈಟ್ ಪ್ಲೇಸ್ ಆ್ಯಂಡ್ ಯು ಆರ್ ವಿತ್ ದಿ ರೈಟ್ ಪೀಪಲ್. ಅದು ತುಂಬ ಮುಖ್ಯ. ಒಂದು ಹೆಣ್ಣಾದವಳಿಗೆ ನೀನು ನಿನ್ನನ್ನು ರಕ್ಷಣೆ ಮಾಡ್ಕೊಳ್ಳೋವಂಥದ್ದು, ಇಟ್ ಈಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಯು ಮಸ್ಟ್ ಡೂ ದ್ಯಾಟ್. ಆಮೇಲೆ ಹೀಗೆ ಹೇಳಿದ್ದಾರೆ ಸರ್ ಅಂತೆಲ್ಲ ಮನೇಲಿ ಬಂದು ಹೇಳಿದ ಮೇಲೆ, ಅದಾದಮೇಲೆ ನೀವು ಪೇಮೆಂಟ್ ಕಮ್ಮಿ ಕೊಟ್ಟರು ಪರವಾಗಿಲ್ಲ, ನಿಮ್ಮ ಬಡ್ಜೆಟ್ ಏನಿದೆ ಅಂತ ಹೇಳಿ, ಬಟ್ ನನಗೆ ಹೋಟೆಲಲ್ಲಾದರೂ ನೀವು ಉಳಿಸ್ತಾ ಇದ್ದರೆ ನನಗೆ ಇಂಥದ್ದೇ ಹೋಟೆಲ್ ಆಗಬೇಕು. ಐಮ್ ನಾಟ್ ಆಸ್ಕಿಂಗ್ ಫಾರ್ 5 ಸ್ಟಾರ್ ಹೋಟೆಲ್ ಕೊಡಿ ಅಂತ ಕೇಳಲ್ಲ, ಬಟ್ ಇಟ್ ಶುಡ್ ಹ್ಯಾವ್ ಡೀಸೆಂಟ್ ಒಂದು ರೆಪ್ಯುಟೇಷನ್ ಇರಬೇಕು ಅದಕ್ಕೆ. ಐ ಡೋಂಟ್ ವಾಂಟ್ ಟು ಸ್ಟೇ ಇನ್ ಎನಿ ಅದರ್ ಹೋಟೆಲ್ ಅಂತ. ದಟ್ ಈಸ್ ಸಮಥಿಂಗ್. ಆ ಥರದ್ದು ಒಂದು ವಾತಾವರಣ ಇವತ್ತು ಸಿಗ್ತಾ ಇಲ್ಲ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ, ಬಿಟ್ಟರೆ ಐಮ್ ನಾಟ್ ಕಂಪ್ಲೇನಿಂಗ್. ಯಾಕಂದರೆ ಇವತ್ತು ಯಾವ ಥರ ಅಂತ ಹೇಳಿದ್ರೆ, ಇವಾಗ ಎವ್ರಿ ಇಂಡಿವಿಜುವಲ್, ಈಗ ರೂಪಿಕಾ ಏನೋ ಮಾಡ್ತಿದ್ರೆ ನಮಗೆ ಯಾಕೆ ಅಂದರೆ ಮನೆಗಳಲ್ಲೇ ಹಾಗಾಗಿದೆ. ತಾತ್ಸಾರ ಅಂತ ಅಲ್ಲ ಅದು, ಯಾಕೆ ಸುಮ್ಮನೆ ಅವ್ರು ತಪ್ಪು ತಿಳ್ಕೊಳ್ತಾರೆ ಒಂದು. ಆಮೇಲೆ ಇವತ್ತಿನವ್ರಿಗೆಲ್ಲ ಗೊತ್ತಿದೆ ಅನ್ನೋದು ಒಂದು. ಆಮೇಲೆ ಇವತ್ತು ಸ್ವಲ್ಪ ಸೂಕ್ಷ್ಮನೂ ಇದ್ದಾರೆ ಜನ. ಯಾರಾದರೂ ಒಬ್ಬರು ಹೇಳಿದ್ರೆ ಅವರಿಗೆ ಸ್ವಲ್ಪ ಮನಸ್ಸಿಗೆ ನೋವು ಆಗ್ಬೋದು.
ಈ ಒಂದು ಲೈಫ್ ಆಫ್ ಸಾಧಕ ಒಂದು ಕಾನ್ಸೆಪ್ಟೇ ಬಂದು ಅವ್ರು ಮಾಡಿರುವಂಥ ಒಂದಷ್ಟು ಜರ್ನಿ ಬಿಟ್ಟು ಬೇರೆ ಮಾತಾಡುವಂಥ ಒಂದು ಕಾನ್ಸೆಪ್ಟ್. ಬಿಕಾಸ್ ವ್ಯಕ್ತಿನೇ ಬೇರೆ ಆಗಿರುತ್ತೆ, ವ್ಯಕ್ತಿತ್ವನೇ ಬೇರೆ ಇರ್ತಾರೆ. ಸೊ ಇವತ್ತು ನಾವು ಆ್ಯಕ್ಚುಲ್ ಭಾವನಾ ಅವ್ರ ಜೊತೆ ಮಾತಾಡೋದು ಖುಷಿ ಆಯಿತು. ಸೊ ಎಷ್ಟೊಂದು ವಿಚಾರಗಳನ್ನ ನಾವು ತಿಳ್ಕೊಳ್ಳೋವಂಥ, ಸೊಸೈಟಿಗೆ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ವಿ. ಸಿನಿಮಾ ಇದ್ದರೂ ಕೂಡ ಜಾಸ್ತಿ ಜೀವನ ಇತ್ತು, ಜೀವಿಸ್ಕೊಂಡು ನಾವು ಮಾತಾಡಿದ್ವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಒಂದು ಲೈಫ್ ಆಫ್ ಸಾಧಕನ ಮುಂದಿನ ಸಾಧಕರಾಗಿ ನೀವು ಯಾರನ್ನ ನೋಡೋಕೆ ಇಷ್ಟಪಡ್ತೀರಾ ಅಂತ ಒಂದು ಹೆಸರು ತಗೊಳ್ಬೇಕಾದ್ರೆ ಎನಿಥಿಂಗ್. ಸತ್ಯ ಹಿಮ್ಸೆಲ್ಫ್, ಐ ಹ್ಯಾವ್ ಟು ಸೇ, ಸತ್ಯನಾರಾಯಣ ರಾಜು ಈ ಸಾಧಕರನ್ನ ಸ್ವಲ್ಪ ಹೊರತಂದು ಪರಿಚಯ ಮಾಡಿಸಿದ್ರೆ, ಯಾಕಂದರೆ ಒಬ್ಬರು ಧಾರವಾಡಿಂದ ಬಂದರು, ಇವತ್ತು ಯಾರೋ ಒಬ್ಬರು ಟೀಚರ್ ಇದ್ದಾರಂತೆ ಅಲ್ಲಿ ಹೇಳ್ಕೊಡೋಕ್ಕೆ. ಆ ಕಡೆ ಅವ್ರಿಗೆ ಏನೂ ಗೊತ್ತಿಲ್ಲ ಪಾಪ. ಎಷ್ಟೋ ಜನ ಹೇಳ್ತಾರೆ ನಮ್ಗೆ ತುಂಬ ಆಸಕ್ತಿ ಇದೆ ಮೇಡಮ್, ನಮ್ಮ ಮಕ್ಳಿಗೆ ಕಲಿಸ್ಬೇಕು, ತುಂಬ ಇಷ್ಟಪಡ್ತಾಳೆ ಹುಡುಗಿ, ಇದು ಕಲಿಬೇಕಂತಾಳೆ, ಡಾನ್ಸ್ ಕಲಿಬೇಕು, ಭರತನಾಟ್ಯ ಕಲಿಬೇಕಂತಾಳೆ, ಎಲ್ಲಿ ಕಳಿಸ್ಬೇಕು ಗೊತ್ತಿಲ್ಲ ಅಂತ. ಸೊ ದೇ ಡೋಂಟ್ ಹ್ಯಾವ್ ಇವನ್ ಫೆಸಿಲಿಟಿ. ಅದ್ರ ಬಗ್ಗೆ ಒಂದು ತಿಳ್ಕೊಳ್ಳೋಕ್ಕೂ ಅವ್ರಿಗೇನು ಪ್ಲ್ಯಾಟ್ಫಾರ್ಮ್ ಸಿಗ್ತಾಯಿಲ್ಲ. ಹಾಗಾಗಿ ಈ ಥರದ ಒಂದು ಚಾನಲಿಂದ ಹೋದರೆ ಎಲ್ಲ ಕಡೆನೂ ಅವ್ರಿಗೆ ಯೂಟ್ಯೂಬಲ್ಲೇ ನೋಡೋಕ್ಕೆ ಸಿಗುತ್ತೆ. ನಿಮ್ಮ ಚಾನಲ್ ಮೂಲಕ ನಿಮ್ಮದು ಲಿಂಕ್ ಎಲ್ಲ ಇದು ಮಾಡಿದ್ರೆ ದೇ ಕ್ಯಾನ್ ವಾಚ್ ಇಟ್ ಈವನ್ ಆನ್ ಯುವರ್ ಟೆಲಿವಿಷನ್ ಚಾನಲ್ ಪ್ರಾಬ್ಲಿ. ಹಾಗಾಗಿ ಅವ್ರನ್ನ ಪರಿಚಯ ಮಾಡಿಸೋವಂಥದ್ದು ಇವತ್ತಿನ ಸಮಯಕ್ಕೆ ಸರಿ ಅಂತ ನನಗೆ ಅನ್ಸುತ್ತೆ. ಖಂಡಿತ ವಿಲ್ ಎನಿವೇ ಥ್ಯಾಂಕ್ ಯು. ನೋ, ಬಿಕಾಸ್ ನಾವು ಎಲ್ಲರಿಗೂ ಅದೇ ಕೇಳ್ತೀವಿ. ಬಿಕಾಸ್ ಅವರ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ದಟ್ ಮ್ಯಾಟರ್ಸ್ ಅ ಲಾಟ್. ಸೊ ಮುಂದಿನ ಜೀವನದಲ್ಲಿ ಇದು ಯಾವಾಗಲೂ ನಮಗೊಂದು ಫಾರ್ಮ್ಯಾಟೆಡ್ ಕ್ವಶನ್, ಮುಂದಿನ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಇಟ್ಕೊಂಡಿರುವಂಥ ಈಗಿನ ಜನ್ರೇಷನ್ ಅವ್ರಿಗೆ ನೀವು ಒಂದು ಕಿವಿ ಮಾತು ಹೇಳಬೇಕು ಅಂದರೆ ಏನಿರುತ್ತೆ? ಸಾಧನೆ ಅಂತ ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ. ಇವಾಗ ಸಾಲು ಮರದ ತಿಮ್ಮಕ್ಕ ಅವ್ರಿಗೇನು ಗೊತ್ತಿರಲಿಲ್ಲ ಅವ್ರು ಸಾಧನೆ ಮಾಡ್ತಿದ್ದಾರೆ ಅಂತ. ಅದನ್ನು ನಾವು ಕರೆದಿದ್ದು ಸಾಧನೆ ಅಂತ. ಶಿ ಲಿವ್ಡ್ ಹರ್ ಲೈಫ್ ಆ್ಯಂಡ್ ಅವರು ಅದರಲ್ಲಿ ಖುಷಿ ಕಂಡುಕೊಂಡ್ರು, ಅದೇ ಜೀವನ ಅಂತ ಅಂದ್ಕೊಂಡ್ರು ಸಾಲು ಮರದ ತಿಮ್ಮಕ್ಕ. ಹಾಗಾಗಿ ಸಾಧನೆ ಅಂತ ಕರೆದಿದ್ದು ನಾವು ಜನ ಕರೆದಿದ್ದು, ಮತ್ತು ಇನ್ನೇನೋ ಪದ್ಮಶ್ರೀನೋ ಪದ್ಮಭೂಷಣೋ ಅದು ಇನ್ನೊಂದು ಕರೆದಾಗ ಅದು ಸಾಧನೆ ಅಂತ ಅನ್ನಿಸ್ತು. ಆದರೆ ಅದು ಅವ್ರಿಗೆ ಸಾಧನೆ ಅಂತ ಅನ್ನಿಸ್ಲಿಲ್ಲ. ಅವ್ರಿಗೆ 2000 ಗಿಡ ಬೆಳೆಯೋದೇನು ಮಹಾ ಅನ್ನಿಸ್ಲಿಲ್ಲ. ನಮ್ಗೆ ಇವತ್ತು ನೋಡಿದಾಗ ಇಟ್ ಇಸ್ ಇಂಪಾಸಿಬಲ್ ಎನಿವೆ. ಅದಕ್ಕೆ ನಾವು ಸಾಧನೆ ಅಂತ ಹೇಳ್ತೀವಿ. ಯಾಕಂದ್ರೆ ಆಗಲ್ಲ, 2000 ಗಿಡಕ್ಕೆ ಹೋಗಿ ನೀರು ಹಾಕೋಕ್ಕಾಗತ್ತಾ? ರೂಪಿಕಾ ಕೊಡದಲ್ಲಿ ತೊಗೊಂಡೋಗಿ ಅದೇನು ನನಗೆ ಗೊತ್ತಿರಬೇಕು ಅಂತಿಲ್ಲ. ನಾನು ಹೇಳೋಕ್ಕಾಗಲ್ಲ ನಾನು ಸಾಧನೆ ಮಾಡಿದ್ದೀನಿ, ಬನ್ನಿ ನಂತರ ನೀವು ಫಾಲೋ ಮಾಡಿ. ಇಟ್ಸ್ ಇಸ್ ನಾಟ್ ಲೈಕ್ ದಾಟ್. ನೋ. ಸೊ ಯು ಲಿವ್ ಯುವರ್ ಲೈಫ್, ಯು ಲಿವ್ ಯುವರ್ ಲೈಫ್. ಎಲ್ಲರೂ ಇವಾಗ ನನಗೆ ನನ್ನ ಮಗು ಇದ್ರ ಬಗ್ಗೆ ಎಲ್ಲ ಹೇಳುವಾಗ ಅದಕ್ಕೆ ತುಂಬ ಧೈರ್ಯ. ನೋ, ಇಟ್ ಈಸ್ ಮೈ ಡಿಸಿಷನ್ ಫಾರ್ ಮೈ ಸೆಲ್ಫ್ ಅಷ್ಟೇ ಅದು. ಆದರೆ ಅದು ಬೇರೆಯವ್ರಿಗೆ ಸಾಧನೆಯಾಗಿ ಕಾಣ್ತಾ ಇದೆ. ಸೊ ಆಲ್ ದ ವೆರಿ ಬೆಸ್ಟ್. ನಿಮ್ಮನ್ನು ಆದಷ್ಟು ಬೇಗ ವೇದಿಕೆ ಮೇಲೆ, ಸ್ಕ್ರೀನ್ ಮೇಲೆ ನಿಮ್ಮ ಜೂನಿಯರ್ ಜೊತೆನೂ ನೋಡೋಕ್ಕೆ ಇಷ್ಟಪಡ್ತೀವಿ. ಶಿ ಇಸ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ವೆರಿ ಆ್ಯಕ್ಟಿವ್ ಬೇಬಿ. ಸೊ ಮೇ ಬಿ ನೆಕ್ಸ್ಟ್ ಸೀನಿಯರ್ ಜೂನಿಯರ್ ಅಮ್ಮ ಮಗಳದ್ದು ಒಂದು ಟ್ರೆಂಡ್ ಶುರು ಆದ್ರೂ ತಪ್ಪಾಗಲ್ಲ. ಸೊ ತುಂಬ ಒಳ್ಳೆಯದಾಗಲಿ. ಇದೇ ಥರ ಯಾವತ್ತಿದ್ರೂ ನಗ್ನಗ್ತಾ ಇರಿ. ಪಸರಿಸೋವಂಥ ಶಕ್ತಿ ನಿಮಗೆ ದೇವರು ಕೊಡಲಿ. ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಅಮೂಲ್ಯವಾದಂತಹ ಸಮಯನ ಕೊಟ್ಟು ತುಂಬಾ ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಮ್ಮ ಈ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಒಂದು ಕಿವಿ ಮಾತು ಹೇಳಬೇಕು ಅಂದರೆ? ಅಲ್ಲ, ಇದನ್ನು ಪಾಡ್ಕಾಸ್ಟ್ ಆಗು ಮಾಡ್ತಿದ್ದೀರಾ. ಯಾಕಂದರೆ ಇವತ್ತು ಏನೇ ಆದ್ರೂ ಎಷ್ಟು ಲೈಕ್ಸ್ ಬರ್ತಿದೆ, ಎಷ್ಟು ವ್ಯೂಸ್ ಬರ್ತಿದೆ ಅಂತ ನೋಡೋವಂತಹ ಒಂದು ಘಟ್ಟದಲ್ಲಿ ನಾವಿದ್ದೀವಿ. ಆ್ಯಂಡ್ ಎವ್ರಿ ಪ್ರೋಗ್ರಾಮ್ ಇಸ್ ಓನ್ಲಿ, ಮುಂಚೆ TRP ಅಂತ ಆಯಿತು, ಈಗ ಅದನ್ನು ಮೀರಿದ್ದು ಇವಾಗ ಲೈಕ್ಸ್ ಆ್ಯಂಡ್ ವ್ಯೂಸ್ ಮೇಲೆ ಹೋಗಿಬಿಟ್ಟಿದೆ ಈಗ. ಆದರೂ ಇದು ತುಂಬ ಒಳ್ಳೆಯ ಪ್ರಯತ್ನ. ಇವತ್ತು ಹೇಳೋ ಹಾಗೆ ಎಲ್ಲರೂ ಇಟ್ ಇಸ್ ಆಲ್ ಅಬೌಟ್ ಕಮರ್ಷಿಯಲ್ ಅಲ್ವಾ ರೂಪಿಕಾ? ಇಟ್ಸ್ ಆಲ್ ಅಬೌಟ್ ಮನಿ, ಹೌ ಮಚ್ ಯು ಆನ್. ಪ್ರತಿಯೊಂದು ಕಂಪನಿನೂ ಖಂಡಿತವಾಗ್ಲೂ ಅಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ಇರ್ತಾರೆ, ಯಾವುದೇ ಕಂಪನಿ. ಯಾಕಂದರೆ ಅವನು ಹೂಡಿಕೆದಾರ ಇರ್ತಾನಂತ ಹೇಳಿದ್ರೆ ಅವ್ನು ಗಳಿಕೆ ಮಾಡೋ ಮಾತ್ರ ಆ ಸಂಸ್ಥೆಯಲ್ಲಿ ಉಳಿಯೋಕ್ಕೆ ಸಾಧ್ಯ ಇದೆ ಮತ್ತು ಮುನ್ನಡೆಯೋಕ್ಕೆ ಸಾಧ್ಯ ಇದೆ. ಅದೂ ಸಹ ಆಗಲಿ. ಬಟ್ ಇದು ತುಂಬ ಒಳ್ಳೆಯ ಪ್ರಯತ್ನ. ಸೊ ಇದಾಗಿತ್ತು ಇವತ್ತಿನ ಲೈಫ್ ಆಫ್ ಸಾಧಕನ ಬ್ಯೂಟಿಫುಲ್ ಜರ್ನಿ ಎಪಿಸೋಡ್. ನಮ್ಮ ಐ ಥಿಂಕ್ ಇದೆಲ್ಲ ಚಿಕ್ಕ ಮಾತುಗಳು. ಒನ್ ಆಫ್ ದ ಮೋಸ್ಟ್ ಹೋಲ್ ಆ್ಯಂಡ್ ಸೋಲ್ ಪರ್ಸ್ನಾಲಿಟಿ. ಜೀವನ ಮಾಡಿದ್ರೆ ಇವ್ರ ಥರ ಜೀವನ ಮಾಡಬೇಕು, ಏನೇ ಇದ್ರು ಇವ್ರ ಥರ ಲೈಫ್ ಲೀಡ್ ಮಾಡಬೇಕು ಅಂತ ಡೇರಿಂಗ್ ಆ್ಯಂಡ್ ಮೋಸ್ಟ್ ಹಂಬಲ್ ವ್ಯಕ್ತಿತ್ವ ಭಾವನಾ ರಾಮಣ್ಣ ಅವ್ರು ನಮ್ಮ ಜೊತೆ ಇಷ್ಟೊತ್ತು ಅವರ ಎಲ್ಲ ಲೈಫ್ ಜರ್ನಿ, ವಿಭಿನ್ನವಾದ ಲೈಫ್ ಜರ್ನಿನ ಶೇರ್ ಮಾಡಿಕೊಂಡ್ರು.
ತುಂಬ ಒಳ್ಳೆಯದಾಗಲಿ, ಇನ್ನಷ್ಟು ಒಳ್ಳೆಯದಾಗಲಿ. ಇವ್ರು ಇನ್ನೂ ಬೇಗ ಸಿನಿಮಾದಲ್ಲಾಗಲಿ ಅಥವಾ ಸೀರಿಯಲ್ಸಲ್ಲಾಗಲಿ ಇನ್ಯಾವ ರೀತಿ ಅವ್ರು ಕಾಣಿಸ್ಕೊಳ್ಬೇಕು ಅಂತ ಆಸೆ ಇರುತ್ತೋ ಎಲ್ಲ ಥರದ ಅವಕಾಶ ಇನ್ನಷ್ಟು ಸಿಗಲಿ, ಮಗಳಿಗೂ ಒಳ್ಳೆಯದಾಗಲಿ ಅಂತ ನಿಮ್ಮೆಲ್ಲರ ಹಾರೈಕೆ ಆ ಪುಟ್ಟ ಕಂದನ ಮೇಲೂ ಕೂಡ ಇರಲಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಲೈಫ್ ಆಫ್ ಸಾಧಕ ಇದು ವಿಶೇಷ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರಾಜ್ ನ್ಯೂಸ್ ಹಾಗೆ ರಾಜ್ ಮ್ಯೂಸಿಕ್ನಲ್ಲಿ.